ಈಗ ಗಣಪತಿ ಮಂಡಲ, ಗಣಪತಿ ಮಂಡಲವನ್ನು ಅಗ್ನಿಯ ಪೂಜೆ ಹೊತ್ತಿನಲ್ಲಿ ಹಾಕುವುದು ನೋಡಿದ್ದೀರಿ ನೀವು. ಹೀಗೆ ಯಾರು ಹಾಕುವುದಿಲ್ಲ. ಸೈಡಲ್ಲಿ ಉಂಟು ನೋಡಿ, ಒಂದು ಸಣ್ಣದು, ಒಳಗೆ ತ್ರಿಕೋಣ, ಹೊರಗೆ 6 ಕೋಣ, ಆನಂತರ ಒಂದು 3 ಸುತ್ತು, ಇಷ್ಟು ಮಾಡ್ತಾರೆ ಹೆಚ್ಚಿನವರು. ಅದು ಬಿಟ್ಟರೆ ಕೆಲವರು ಸೈಡಿಗೆ 2 ದಡೆ ಹಾಕಿ ಬಿಡ್ತಾರೆ, ಅದು ಓಡಿ ಹೋಗದ ಹಾಗೆ ಅಂತ. ಇದು ಹೆಚ್ಚಿನಲ್ಲಿ ಮಾಡುವ ಕ್ರಮ. ಕೆಂಪು ನಾನು ಚಿತ್ರ ಮಾಡಿದೆ, ಅದು ಮಾಡುವುದಿಲ್ಲ, ಒಳಗಿದ್ದು ಮಾತ್ರ ಮಾಡ್ತಾರೆ. ಇನ್ನು ಸ್ವಲ್ಪ ಮುಸುಂಡೆಲ್ಲ ಕೊಟ್ಟು ಗಣಪತಿ ಆನೆ ಮೋರೆ ಎಲ್ಲ ಮಾಡಲಿಕ್ಕೆ, ಚಂದ ಮಾಡಲಿಕ್ಕೆಲ್ಲ ಹೋಗ್ತಾರೆ. ಅದು ತಪ್ಪು, ಅದು ಬೇಕಾಗಿಲ್ಲ. ಗಣಪತಿ ಮಂಡಲ ನಾನು ಪಕ್ಕದಲ್ಲಿ ಹಾಕಿ ತೋರಿಸಿದ್ದೆ ನೋಡಿ. ತ್ರಿಕೋಣ, ಷಡ್ಕೋಣ, ವೃತ್ತ, ಅಷ್ಟದಳ, ತ್ರಿವೃತ್ತ, ಭೂಪುರ, ಇಷ್ಟಂಶ ಇದ್ದರೆ ಗಣಪತಿ ಮಂಡಲ. ಅಲ್ಲಿ ಶ್ಲೋಕ ಆಗಿದ್ದೇನೆ. ತ್ರಿಕೋಣಂಚೈವ ಷಡ್ಕೋಣಂ ವೃತ್ತಾಷ್ಟದಳ ಸಂಯುತಂ ತ್ರಿವೃತ್ತಂ ಭೂಪುರ ದ್ವಂದ್ವಂ ಯಂತ್ರಂ ಗಣಪತಂ ವಿದುಹು. ಗಣಪತಿ ಮಂಡಲದ ಲಕ್ಷಣ ಹೀಗೆ ಉಂಟು. ಅದು 3 ವೃತ್ತ ಏನುಂಟು ಕೇಳಿದರೆ ಅದು ಬಿಳಿ, ಕೆಂಪು, ಆನಂತರ ಸತ್ವರಜಸ್ಸು ತಮಸ್ಸು, ಕಪ್ಪು, 3 ಬಣ್ಣ. ಅದು ನಾನು ಬಣ್ಣ ಎಲ್ಲ ಹಾಕಲಿಕ್ಕಿತ್ತು, ಪುರುಸೊತ್ತಾಗಲಿಲ್ಲ, ಅದು ಬಂದದ್ದಷ್ಟೇ ಮಂಡಲ. ಅದೆಲ್ಲ ನಾವು ಎಷ್ಟು ಗಮ್ಮತ್ತು ಕೇಳಿದರೆ ಗಣಪತಿ ಮಂಡಲ ಅಲ್ವಾ, ಉಂಟಲ್ಲ, ಬರ್ತದೆ ಹೇಳಿಕೊಂಡು ಸುಮ್ಮನೆ ಕೂತ್ರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಇದು ಒಂದು ಬಿಟ್ಟು ಮತ್ತೆಲ್ಲ ಇತ್ತು. ಅದ್ಭುತ. ಒಂದು 100 ಗಟ್ಟಲೆ ಗಣಪತಿ ಮಂಡಲವನ್ನು ಗೂಗಲಲ್ಲಿ ಹಾಕಿದ್ದಾರೆ, ಸರ್ಚ್ ಮಾಡಿದ್ದೇನೆ. ಒಂದೂ ಸಮ ಇಲ್ಲ, ಲಕ್ಷಣ ಪ್ರಕಾರ ಇಲ್ಲ, ಯದ್ವಾದದ್ದು ಇಷ್ಟ ಬಂದದ್ದೆಲ್ಲ ಮಾಡಿ ಹಾಕಿದ್ದಾರೆ. ಅವರಿಗೆ ಇದ್ದದ್ದನ್ನೆಲ್ಲ ಸಿಕ್ಕಿಸಿ. ನಾನು ಮೊನ್ನೆ ಇತ್ತೀಚೆಗೆ ನಾಗ ಸಮೀಕ್ಷೆಯಲ್ಲಿ ಮಾಡಿದ್ನಲ್ಲ, ಗಮ್ಮತ್ತು ಕೇಳಿದರೆ ಅದು ಮಂಡಲ ಎಲ್ಲ ಹಾಕಿ ಹೀಗೆ ಕೊಟ್ಟಿದೆ. ಅವ್ರಿಗೆ ಭಾರಿ ಖುಷಿಯಾಗಿ ಯಾರೋ ಮಧ್ಯದಲ್ಲಿ ಕಾಳದೀಪ ಇಟ್ಟು ಪೂಜೆ ಮಾಡಿದ್ದಾರೆ. ನಾನು ಹೇಳದ್ದನ್ನೆಲ್ಲ ಮಾಡ್ತಾರೆ. ಮಧ್ಯದಲ್ಲಿ ದೇವರಿಟ್ಟು ಪೂಜೆ ಮಾಡಿ ಶೇಷಾದಿ 8 ಜನರ ಪೂಜೆ ಅಂದರೆ ಅವರು ಮರುದಿನವೇ ತಮ್ಮದೊಂದು ಟ್ರಿಕ್ಸ್ ಮಾಡಿ. ಹೀಗೇ ಮನುಷ್ಯನ ಕತೆ. ಹೀಗೆ ಒಣಗಿಸಲಿಕ್ಕೆ ಮಗುವನ್ನು ಫ್ಯಾನಲ್ಲಿ ಕಟ್ಟಿ ನೇತಾಕಿಸಿದ ಹಾಗೆ ಇಂಥ ಜನರಿರುವುದು ಮೂರ್ಖರು. ಅದು ಒದ್ದೆ ಆಯ್ತಂತೆ ಪಾಪ, ಮಳೆಯಲ್ಲಿ ನೆನೆದು ಬಂದಂತೆ, ಮಗುವನ್ನು ಫ್ಯಾನಲ್ಲಿ ಕಟ್ಟಿ ಒಣಗಿಸಿದ್ದಾರೆ. ಏನಾಗಬೇಕು ಅದು ಹೇಳಿ? ಈ ನಮೂನೆ ನಮ್ಮದು ತಂತ್ರ. ಹೇಳಿದ್ದೊಂದು ಮಾಡುವುದೊಂದು, ಎಂತ ಮಾಡಲಿಕ್ಕೆ ಆಗ್ತದೆ? ಆದ್ದರಿಂದ ಗೂಗಲ್ ಸರ್ಚ್ ಮಾಡಿ ಗಣಪತಿ ಮಂಡಲ ಹುಡುಕಿದರೆ ಕ್ರಮ ಪ್ರಕಾರವಾದ್ದು ಒಂದೂ ಸಿಗಲಿಲ್ಲ. ನಿಮಗೆ ಒಂದೊಮ್ಮೆ ಸಿಕ್ಕಿದರೆ ಇದೇ ಅಲ್ಲಿ ಕೂತಿರ್ತದೆ, ಚೋರ್ ಬಜಾರ್ನಲ್ಲಿ ಇದ್ದಾಗೆ. ಹುಡುಕ್ಲಿಕ್ಕೆ ಹೋದದ್ದು ಸಿಕ್ಕಿದ್ದು ಅಂದರೆ ನಾಳೆಯಿಂದ ಇದನ್ನು ಸಿಕ್ಕಿಸಿ, ಹೌದಾ ಅಲ್ವ ನೋಡಿ, ರಪಕ್ಕ ಗಣಪತಿ ಮಂಡಲ ಹಾಕಿ ಆಗ್ತದೆ, ಅದರೊಳಗೆ ಇನ್ಸರ್ಟ್ ಮಾಡಿ ಆಗ್ತದೆ ಯಾರೋ ಒಬ್ಬ ಪುಣ್ಯಾತ್ಮ. 100 ಗಟ್ಟಲೆ ಇಲ್ಲಿ ಒಂದು ಸಮ ಇಲ್ಲ ರೀ. ನಾನು ಕೊನೆಗೆ ಅಸೆಂಬಲ್ ಮಾಡಿ ಅಲ್ಲ, ಈಗೀಗ ಹಚ್ಚ ಹಸಿರಾಗಿ ಸದ್ಯೋಜಾತ, ಅದು ಈಗ ಹುಟ್ಟಿದ್ದಷ್ಟೇ. ನೆಕ್ಸ್ಟ್ ಇನ್ನೀಗ ಪಕ್ಕದಲ್ಲಿ ಇರತಕ್ಕ ಬಾರ ಗಣೇಶನನ್ನು ನೋಡಿ, ಫ್ರಂಟ್ ವ್ಯೂ ಆ್ಯಂಡ್ ಬ್ಯಾಕ್ ವ್ಯೂ ಎಂಥ ಚಂದ ಇದೆ ನೋಡಿ. ಹಿಂಬದಿಯ ಕೆತ್ತನೆ, ಸಿಂಹಮುಖ ಹಿಂದೆ, ಅದ್ಭುತವಾಗಿದೆ ಅವನ ತಲೆ. ಅಂದರೆ ಆನೆಗೆ ವಿರೋಧ ಶಕ್ತಿ ಸಿಂಹ ಒಂದೇ. ಕುತೂಹಲ ಅದ್ಭುತವಾಗಿದೆ. ಬ್ಯಾಕ್ ಸೈಡ್ ಸಂಬುದ್ಧ್ಯಂತ ಮಹಾಮಂತ್ರ ಶಾಕ್ತಮಾರ್ಗ ಪ್ರಬೋಧಕ, ಚತುರ್ಥ್ಯಂತ ಮಹಾಮಂತ್ರ ಮೋಕ್ಷ ಮಾರ್ಗೈಕೆ ಹೇತುಕ. ಈ ಒಂದು ಕ್ಯಾಪ್ಸಲ್ ಇಟ್ಕೊಂಡು ಎಷ್ಟನ್ನು ನಾವೆಲ್ಲ ಆಡಿಸ್ಬೋದು ಮಂತ್ರ ಪ್ರಪಂಚವನ್ನು. ಮಂತ್ರ ಹೇಗಿರಬೇಕು ಕೇಳಿದರೆ, ಚತುರ್ಥಿ ವಿಭಕ್ತಿಯಲ್ಲಿದ್ದರೆ ಅದು ಭಾರಿ ಚಂದ ಅಂತ ಅರ್ಥ. ಆದ್ದರಿಂದ ಆಚಾರ ಮಂತ್ರ ಕೊಟ್ಟಿದ್ದಾರೆ, ಕೆಳಗಿಟ್ಟಿದ್ದೇನೆ ಆಚಾರ ಕೊಟ್ಟ ಮಂತ್ರ. ಅದು ಕ್ಷಿಪ್ರ ಪ್ರಸಾದಾಯ ನಮಃ ಅಂತ. ಬೇಗನೆ ಒಲಿಯುವವನಿಗೆ ನಮಸ್ಕಾರ. ಒಲಿಯುವವನಿಗೆ ಎನ್ನುವುದು ಚತುರ್ಥಿ ವಿಭಕ್ತಿ. ಚತುರ್ಥಿ ವಿಭಕ್ತಿ ಇದ್ದರೆ ಹೆಸರಿನಲ್ಲಿ ಆ ಮಂತ್ರ ನಮಗೆ ಬಿಡುಗಡೆ ಕೊಡ್ತದೆ ಅಂತ ಅರ್ಥ. ಕರ್ಮ ಮಾಡಿದರೆ ಸಿಕ್ಕಿ ಬೀಳುವುದಿಲ್ಲ, ಪಾಸ್. ಅದೆಲ್ಲ ಟ್ರಿಕ್ ಗೊತ್ತಿದ್ದವ್ರು ಮಾತ್ರ ಹೇಳ್ತಾರೆ, ಮತ್ತೆ ಯಾರು ಹೇಳೋದಿಲ್ಲ. ಯಾಕೆ ಆ ಮಂತ್ರ ಹಾಗೆ ಹೇಳಿದರು? ಗಣೇಶ ಏಹಿ ಗಣೇಶ ಹೇಳ್ಬೋದಿತ್ತಲ್ಲ, ಬಾ ಬಾ ಉತ್ತಿಷ್ಟ ಸ್ವೀಕಾರ ಸಹ ಇದ್ದ ಹಾಗೆ ಏನಾದರೂ ಒಂದು ಮಂತ್ರ ಮಾಡ್ಬೋದಿತ್ತಲ್ಲ, ಗಮ್ಮತ್ತು, ಥ್ರಿಲ್ಲಿಂಗ್. ಹಾಗೆ ಹಾಕ್ಬೋದಿಲ್ಲ ಅಂದರೆ ಅದಲ್ಲ. ನಿನಗೆ ಗೊತ್ತಿಲ್ಲ, ನೀನು ಮುಂದೆ ಹೋಗ್ಬೇಕು, ಬಿಡುಗಡೆಯನ್ನು ಪಡಿಬೇಕು, ನಿನ್ನನ್ನು ಕರ್ಮ ಹಿಡಿಬಾರು. ಆಗಲಿಕ್ಕೆ ಟ್ರಿಕ್ಸ್ ಏನು ಕೇಳಿದರೆ ಚತುರ್ಥಿ ಅಂತ. ಧನ್ವಂತರ ಏನು ಆಚಾರ ಎಲ್ಲ ಮಂತ್ರ ಹಾಗೆ, ರಾಮಾಯ ನಮಃ ಕೃಷ್ಣಾಯ ನಮಃ ಎಲ್ಲ ಹೇಳುವಾಗ ಎಂಥ ಪರ್ಪೋಷಿ ಮಾರೆ, ಎಂಥದಿಲ್ಲ ಅಲ್ಲ ನೋಡಿ. ಇದು ಯಾರು ಕೊಡಲಿಲ್ಲ, ಎಲ್ಲ ಯಾವುದು ಇದೆಲ್ಲ ರಾಮನಾಥೀಯಂ. ನಿಮಗೆ ಹುಡುಕಿದ್ರೆ ಎಲ್ಲಿ ಸಿಗೋದಿಲ್ಲ. ನನ್ನ ತಂತ್ರ ಸಮೀಕ್ಷಾದ್ದೆಲ್ಲ ಅದು. ಸಂಬುದ್ಧಂತ ಮಹಾಮಂತ್ರ ಎಂದು ಕದಿದ್ದು ತರಬೇಕಾದ್ರೆ ನಾನು ಎಷ್ಟು ಒದ್ದಾಡಬೇಕು ಅಂತ. ತಂತ್ರ ಸಮೀಕ್ಷೆ ಒಂದು 20 ವರ್ಷ ಹಿಂದೆ ಪುಸ್ತಕ ಬರೆದದ್ದು, ಇನ್ನು ಪ್ರಿಂಟ್ ಆಗಲಿಲ್ಲ. ಅದು ಸರಿ ಇದ್ದರೆ ತಾನೇ ಪ್ರಿಂಟ್ ಆಗೋದು. ಎಲ್ಲೆಲ್ಲಿ ಉಂಟದು ಇಡೀ ತಂತ್ರಸಾರದ ರಾಶಿ ಕೊಂಪೆ ಅದು. ಅದರದ್ದಿದು ಮಂತ್ರ ಹೇಗಿರ್ತದೆ ಎಂದು ಸಂಬುದ್ಧಂತ ಓಕರ ಸುತ್ತಿಷ್ಠ ಶ್ರೀಕರ, ಅದು ಸಂಬುದ್ಧಂತ ಮಂತ್ರ. ಅದು ಶಾಕ್ತ ಮಾರ್ಗ ಪ್ರಬೋಧಕ, ನಿನಗೆ ಪವರ್ ಕೊಡ್ತದೆ. ಅದು ದುಡ್ಡು ಮಾಡಲಿಕ್ಕೆ ಹೇಳ್ತದೆ, ಅದು ಹೊರಗೆ ತರುವುದಿಲ್ಲ. ಚತುರ್ಥ್ಯಂತ ಮಹಾಮಂತ್ರ ಮೋಕ್ಷ ಮಾರ್ಗ, ಇದು ಹೊರಗೆ ತರ್ತದೆ. ನಿನಗೆ ಒಳಗೋಗಿ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ, ಒಳಗೋಗಬೇಕಾ ಹಾಗೆ ಯೂಸ್ ಮಾಡು, ಹೊರಗೆ ಬರಬೇಕು ಹೀಗೆ ಬಾ ಅಂತ. ಈಗ ನಿಮಗೆ ಮಂತ್ರಗಳ ರಾಶಿ ಕೊಡ್ತೇನೆ. ನೆಕ್ಸ್ಟ್ ಪುರಾಣಗಳಲ್ಲಿ ಬಂದ ಮಂತ್ರಗಳು. ಪುರಾಣ ಮಂತ್ರ ಅಂದರೆ ಹಾಗೆ ಅರ್ಥ. ಪುರಾಣವೇ ಕೊಟ್ಟದ್ದು, ಇದು ಒರಿಜಿನಲ್.
ನೋಡಿ ಈ ಮಂತ್ರಗಳು ಹೇಗೆ ಉಂಟು ನೋಡಿ ಎಲ್ಲ ಬೀಜ ಮಂತ್ರಗಳು ಎಷ್ಟಿಲ್ಲ ನೋಡಿ. ಓಂ ಗಂ ಹೂಂ ಶ್ರೀ ಗಣೇಶಾಯ ಸ್ವಾಹ, ಓಂ ಹ್ರೀಂ ಕ್ಲೀಂ ಶ್ರೀಂ ಗಂ, ಓಂ ಗೌಂ ಗಂ ಶೂರ್ಪಕರ್ಣಾಯ ಸ್ವಾಹ, ಓಂ ಹ್ರೀಂ ಶ್ರೀಂ ಕ್ರೀಂ, ಓಂ ಲಂ ಶ್ರೀಂ ಲಂಬೋದರಾಯ ಸ್ವಾಹ, ಓಂ ಕ್ಲೀಂ ಹ್ರೀಂ ಗಂ, ಓಂ ಹ್ರೀಂ ಹ್ರೀಂ ವಿಘ್ನನಾಶಾಯ ಸ್ವಾಹ, ಓಂ ಗ್ಲಂ ಓಂ ಇಲ್ಲಲ್ಲಿ ಖಾಲಿ ಗ್ಲಂ, ಓಂ ಶ್ರೀಂ ಗಂ ಗಜಾನನಾಯ ಸ್ವಾಹ, ಗಂ ಕ್ಷಿಪ್ರ ಪ್ರಸಾದನಾಯ ನಮಃ. ಒಂದೇ ಒಂದು ಮಂತ್ರ ಇರುವುದು, ಪ್ಯಾರಲರ್ ಆಗಿ ಬರುವುದು, ಅದರಲ್ಲಿ ಕ್ಷಿಪ್ರ ಪ್ರಸಾದಾಯ ಇಲ್ಲ, ಕ್ಷಿಪ್ರ ಪ್ರಸಾದನಾಯ ಉಂಟು. ಅದು ದಶಾಕ್ಷರ ಮಂತ್ರ, ವೆರಿ ನೈಸ್ ಪವರ್ಫುಲ್ ಮಂತ್ರ ಅದು, 10 ಅಕ್ಷರದ್ದು ಅಂತೇಳಿ ಪುರಾಣದಲ್ಲಿ. ಆದರೆ ಒಂದು ಬೀಜಾಕ್ಷರ ಉಂಟು ಗಮ್, ಮತ್ತು ಪ್ರಸಾದನ ಉಂಟು, ಒಂದು ಅಕ್ಷರ ಜೇಣ್, ಗಮನಿಸಬೇಕಾದ್ದು. ಅದನ್ನು ಆಚಾರ್ಯ ಕೊಟ್ಟ ಮಂತ್ರ ಉಂಟಲ್ಲ, ಅದು ಅಪ್ಪಯ್ಯನ ಹೆಸರದು. ಶಿವನಿಗೆ ಕ್ಷಿಪ್ರ ಪ್ರಸಾದ ಅಂತ ಭಾಗವತದಲ್ಲಿ ಕರೆದದ್ದು. ಬೇಗ ಒಲಿತಾನೆ ಅಂತ, ಕೈ ಮುಗಿದವರಿಗೆಲ್ಲ ಬಂದು ಹೊರ ಕೊಡುವುದೇ ಶಿವ ತಗೊಂಡು ಹೋಗು ಅಂತೇಳಿ. ಅವನ ಮಗ ಇನ್ನೂ ಗಮ್ಮತ್ತಿದ್ದಾನೆ, ಅವನಿಗಿಂತ ಮೊದಲೇ ಇದ್ದಾನೆ, ಏನು ಬೇಕಾದ್ರೂ ಕೊಡಲಿಕ್ಕೆ ಗಣಪತಿ. ಹಾಗಾಗಿ ಅಪ್ಪಯ್ಯನ ಹೆಸರನ್ನೇ ಕೊಟ್ಟು ಕ್ಷಿಪ್ರ ಪ್ರಸಾದ ಮಂತ್ರವನ್ನು ಆಚಾರ್ಯ ನಮಗೆ ಕೊಟ್ಟಿದ್ದಾರೆ. ಅದು ಹತ್ತಿರ ಚೆನ್ನಾಗಿದೆ. ಓಂ ಹ್ರೀಂ ಗಂ ಹ್ರೀಂ ಮಹಾಗಣಪತಯೇ ಸ್ವಾಹ, ಓಂ ಹ್ರೀಂ ಗಂ ಹ್ರೀಂ ವಶಮಾನಯ ಸ್ವಾಹ, ಖಾಲಿ ಅಷ್ಟೇ. ಓಂ ಹ್ರೀಂ ವಿನಾಯಕಾಯ ಸ್ವಾಹ, ಓಂ ಗಂ ಗೌಂ ಗಣಪತೆ ವಿಘ್ನ ವಿನಾಶಿನೇ ಸ್ವಾಹ. ಇವೆಲ್ಲ ಚತುರ್ಥ್ಯಂತ ಮಂತ್ರಗಳ ಕಲೆಕ್ಷನ್ ಅಂತು, ಬೀಜಾಕ್ಷರಗಳನ್ನು ಬಿಟ್ಟರೆ. ಲಾಸ್ಟ್ ಮಂತ್ರ ಉಂಟು ನೋಡಿ, ಅದು ಇವತ್ತು ಚಾಲ್ತಿಯಲ್ಲಿ ಇರುವಂಥದ್ದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗೌಂ ಗಣಪತೆ ವರವರದ ಸರ್ವಜನಮೆ ವಶಮಾನಯ ಸ್ವಾಹ, 16 ಅಕ್ಷರದ್ದು ಮಂತ್ರ. ಇದರಲ್ಲಿ ಚತುರ್ಥಿ ಉಂಟು. ನೆಕ್ಸ್ಟ್ ಈಗ 32 ಅಕ್ಷರದ್ದುಂಟು ನೋಡಿ. ನೆಕ್ಸ್ಟ್ ಇದು ಪುರಾಣದ್ದೇ, ಬ್ರಹ್ಮವೈವರ್ತದ್ದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗಣೇಶಾಯ ಬ್ರಹ್ಮರೂಪಾಯ, ತಪ್ಪಿದೆ ಅಲ್ಲಿ, ಒಂದು ಅಕ್ಷರ ಬಿದ್ದೋಗಿದೆ. ಬ್ರಹ್ಮರೂಪಾಯ ಚಾರವೇ ಸರ್ವಸಿದ್ಧಿ ಪ್ರದೇಶಾಯ ವಿಘ್ನೇಶಾಯ ನಮೋ ನಮಃ ಅಂತ. ಸರ್ವವಿದ್ಯ ಬ್ರಹ್ಮರೂಪಾಯ ಅಂದರೆ ಬ್ರಹ್ಮನಿಂದ ನಿರ್ಮಿತಿಗೊಂಡವ ಅಂತ ಅರ್ಥ. ಚಿಂತನೆಯಲ್ಲಿ ಬಂದವ, ಅದು ತಪ್ಪಿ ಒಂದೊಂದು ಅಕ್ಷರ ಮಿಸ್ಟೇಕ್ ಆದಷ್ಟು ತಪ್ಪಾಗ್ತದೆ ನೋಡಿ. ಆದರೆ ಇವೆಲ್ಲ ತಪ್ಪುಗಳು ಯಾಕೆ ಗೊತ್ತುಂಟ, ಪಾಠ ಕೇಳಿ ಸರಿ ಮಾಡಲಿಕ್ಕೆ. ಹೊರಗೆ ಹಾಗೆ ಇರ್ತದಲ್ಲ, ಹಾಗೆ ತೊಗೊಂಡು ಹೋಗ್ತಾರೆ ಜನ. ಕೆಲವೊಮ್ಮೆ ಹಾಗೇ ಇರ್ತದೆ, ಕೆಲವೊಮ್ಮೆ ಕೇಕ್ ಮಾಡಿಕೊಡ್ತಾರೆ, ಅದರ ಮೇಲೆ ಒಂದು ಲೈಟ್ ಪೇಪರ್ ಅಂಟಿಸಿ ಬಿಡ್ತಾರೆ. ತಿನ್ನಲಿಕ್ಕೆ ಜನಕ್ಕೆ ಅದು ತೆಗೆದು ತಿನ್ನಬೇಕು ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಅದು ಸಮೇತ ಕಚ್ಚಿ ತಿನ್ನೋದು ನಾಚಿಕೆ ಬಿಟ್ಟಾಗಿ. ಆದ್ದರಿಂದ ಗೊತ್ತಾಗಬಾರ್ದು ಅಂತ ಕೆಲವರು ಮಾಡುವುದು ಟ್ರಿಕ್ಸ್ ಆಗಿದೊಂದು ಕೆಲವು. ಇದು 40 ಅಕ್ಷರೋ ಮಾಲಾ ಮಂತ್ರೋ ಎಂ ಸರ್ವಕಾಮತಃ. ಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾರೆ 32 ಅಕ್ಷರದ ಇದು ಮಂತ್ರ ಎಲ್ಲವನ್ನು ಕೊಡ್ತದೆ. ಧರ್ಮಾರ್ಥ ಕಾಮ ಮೋಕ್ಷಾಣಂ ಫಲದಃ ಸರ್ವಸಿದ್ಧಿದಃ ಪಂಚಲಕ್ಷ ಜಪೇನೈವ ಮಂತ್ರಸಿದ್ಧಿಸ್ತು ಮಂತ್ರಿಣ. 5 ಲಕ್ಷ ಜಪ ಮಾಡಬೇಕು ನಿಮಗೆ ಕೆಲಸ ಮಾಡಬೇಕಾದ್ರೆ, ಅದು ಎವೇಕಾಗಲಿಕ್ಕೆ. ಮಂತ್ರಸಿದ್ಧಿರ್ಭವೇದ್ಯಸ್ಯ ಸಚ ವಿಷ್ಣುಶ್ಚ ಭಾರತೆ. ಅಂತ ಒಂದೊಮ್ಮೆ ಮಂತ್ರಸಿದ್ಧಿ ಆದವ ಭಾರತದಲ್ಲಿ ಪವರ್ಫುಲ್ ಆಗ್ತಾನೆ. ವಿಘ್ನಾನಿ ಚ ಪಲಾಯಂತೆ ತನ್ನಾಮ ಸ್ಮರಣೇನ ಚ. ಆ ಗಣಪತಿಯ ಸ್ಮರಣೆ ಮಾಡಿದ ತಕ್ಷಣ ಅವನ ವಿಘ್ನಗಳೆಲ್ಲ ಓಡಿ ಹೋಗ್ತವೆ. ಮಹಾವಾಗ್ಮಿ ಮಹಾಸಿದ್ಧ ಸರ್ವಸಿದ್ಧಿ ಸಮನ್ವಿತ ವಾಕ್ಪತಿ ಜಗತಾಂ ಯಾತಿ ತಸ್ಯ ಸಾಕ್ಷಾತ್ ಸುನಿಶ್ಚಿತಂ ಮಹಾಕವೀಂದ್ರ ಗುಣವಾನ್ ವಿದುಷಾಂಚ ಗುರುರ್ಗುರು. ಪಕ್ಕದಲ್ಲಿ ವಿಯೆಟ್ನಾಮಿನ ಗಣಪತಿ ಇದ್ದಾನೆ, ರಕ್ಷಕ ಗಣಪತಿ ಅಂತೆ. ಅಲ್ಲಿ ಅವ ದಂಡ ಇಟ್ಕೊಂಡಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಈಗ ಗಾಯತ್ರಿ ಮಂತ್ರಗಳು, ಇದು ಕಲೆಕ್ಷನ್ ಅಂತ. ಗಣಪತಿಯ ಬಗ್ಗೆ ಗಾಯತ್ರಿಗಳು ಪುರಾಣಗಳಲ್ಲಿ ಅಲ್ಲಲ್ಲಿ ವೇದಗಳಲ್ಲಿ ಬಂದದ್ದನ್ನೆಲ್ಲ ಒಟ್ಟಾಕಿದ್ದೇನೆ. ನನ್ನ ಕೈ ಕಣ್ಣಿಗೆ ಸಿಕ್ಕಿದ್ದೆಲ್ಲ ಇಲ್ಲಿ ಉಂಟು ಸಾಮಾನ್ಯ. ಲಂಬೋದರಾಯ ವಿದ್ಮಹೇ ಮಹೋದರಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಇದು ಅಗ್ನಿಪುರಾಣ. ಮಹೋತ್ಕಟಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಇದು ಅಗ್ನಿಪುರಾಣ. ತತ್ಕರಾಟಾಯ ವಿದ್ಮಹೇ ಅಂದರೆ ಕೈಯಲ್ಲಾಡಿಸ್ತಾ ಇರ್ತಾನೆ ಅಂತ. ಅಸ್ತಿ ಮುಖಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಇದು ಯಜುರ್ವೇದತ್ತು ಮೈತ್ರಾಯಣಿ ಸಂಹಿತೆ. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಐತಿರಾರಣ್ಯಕ, ಅದು ನಾರಾಯಣ ಉಪನಿಷತ್ತು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಇದು ಅಥರ್ವವೇದತ್ತು. ಇದು ಬೆಸ್ಟ್ ಇದೆ ಶೌಂಡಕ ಸಂಹಿತೆಯದ್ದು. ಮಹಾಕರ್ಣಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯ, ಇದು ಭವಿಷ್ಯ ಪುರಾಣ. ಇದು ಲಾಸ್ಟ್ 2 ಭಾಳ ಚೆನ್ನಾಗಿದೆ. ಹೆಚ್ಚು ಚಾಲ್ತಿಯಲ್ಲಿ ಇಲ್ಲತ್ತು, 4 ಹೆಚ್ಚು ಕಡೆಯಲ್ಲಿ ಇರುವಂಥ. ಮುಂದೆ ಈಗ ಕವಚ ಮಂತ್ರ ಹೇಳ್ತೇನೆ. ಗಣಪತಿತ್ತು ಎಲ್ಲೆಡೆ ರಕ್ಷಣೆ ಮಾಡಲಿಕ್ಕಿರುವಂಥದ್ದು. ಸಂಸಾರ ಮೋಹನಸ್ಯಾಸ್ಯ ಕವಚಸ್ಯ ಪ್ರಜಾಪತಿ ಋಷಿ ಚಂದಶ್ಚ ಬೃಹತಿ ದೇವೋ ಲಂಬೋದರ ಸ್ವಯಂ ಧರ್ಮಾರ್ಥಕಮೇಕ್ಷೇಷು ಮೋಕ್ಷೇಶು ವಿನಿಯೋಗ ಪ್ರಕೀರ್ತಿತಃ ಸರ್ವೇಷಾಂ ಕವಚಾನಾಂಚ ಸಾರಭೂತಮಿದಂ ಮುನೆ. ಇಲ್ಲಿಂದ ಶುರು. ಪ್ರಾಚ್ಯ ಲಂಬೋದರಪ್ಪಾತು ಪೂರ್ವದಲ್ಲಿ, ಆಗ್ನೇಯಾಂ ವಿಘ್ನನಾಯಕ ಆಗ್ನೇಯ, ದಕ್ಷಿಣೇ ಪಾದ ವಿಘ್ನೇಶ, ನೈಋತ್ಯಾಂತು ಗಜಾನನ, ಪಶ್ಚಿಮೇ ಪಾರ್ವತೀಪುತ್ರ, ವಾಯುವ್ಯಾಂ ಶಂಕರಾತ್ಮಜ, ಕೃಷ್ಣಸ್ಯಾಂಶಶ್ಚ ಉತ್ತರೇಚ್ಚ ಪರಿಪೂರ್ಣತಮಸ್ಯ ಚ. ಪೂರ್ಣ ಪ್ರಮಾಣದ ರೂಪ ಎನಿಸಿಕೊಂಡ ಭಗವಂತನ ಪಾತ್ರನಾದವ ಅಂಶನಾದವ ಉತ್ತರದಲ್ಲಿದ್ದಾನೆ. ಐಶಾನ್ಯಾಮೇ ಕದಂತಶ್ಚ ಹೇರಂ ಬಪ್ಪಾತು ಚ ಊರ್ಧ್ವತಃ, ಮೇಲಕ್ಕೆ. ನೆಕ್ಸ್ಟ್ ಅಧಃ, ನೆಕ್ಸ್ಟ್ ಅದೋ ಗಣಾಧಿ ಬಪ್ಪಾದು ಸರ್ವಪೂಜ್ಯಶ್ಚ ಸರ್ವದಃ. ಅವ್ರಿಗೆ ಮಂತ್ರ ಹೇಳ್ತಾ ಇದ್ದದ್ದು ಗೊತ್ತಾಗಲಿಲ್ಲ, ಕೆಳಗೆ ಅಂತ ಹೇಳ್ತಾ ಇದ್ದೆ. ಕೆಳಗೆ ಗಣಾಧಿಪ ಇದ್ದಾನೆ,
ಸ್ವಪ್ನೇ ಜಾಗರಣೆ ಚೈವ ಪಾತು ಮಾಂ ಯೋಗಿನಾಂ ಗುರು. ಎಚ್ಚರದಲ್ಲಿ ಆಯ್ತಲ್ಲ ಪೂರ, ಇನ್ನು ಸ್ವಪ್ನದಲ್ಲಿಯೂ ಇರಲಿ ಅಂತೇಳಿ ಯೋಗಿನಾಂ ಗುರು ಇತಿ ದೇಕತಿ ದಂಬತ್ಸ ಸರ್ವಮಂತ್ರೋಗ ವಿಗ್ರಹಂ ಶ್ರೀಕೃಷ್ಣೇನ ಪುರಾದತ್ತಂ ಗೋಲೋಕೆ ರಾಸಮಂಡಲೇ. 14 ದೇವರ ಹೆಸರು, ಗಣಪತಿ ಹೆಸರು ಬಂದಿದೆ ಇಲ್ಲಿ, ಕೊಟ್ಟದ್ದು ಅಲ್ಲಿ ಗೋಲೋಕದಲ್ಲಿ. ವೃಂದಾವನೇ ವಿನೀತಾಯ ಮಹ್ಯಂ ದಿನಕರಾತ್ಮಜ ಗುರುಮಭ್ಯರ್ಚ ವಿಧಿವತ್ ಕವಚಂದಾರಯತ್ವಿಯ. ಇದನ್ನು ಪಾಠ ಕೇಳಿಯೇ ಕಲಿಬೇಕು. ಕಂಠೇವಾ ದಕ್ಷಿಣೇ ಬಾ ಸೋಪಿ ವಿಷ್ಣುನ ಸಂಶಯ. ಇದನ್ನು ಕೆತ್ತಿ ತಾಮ್ರ ತಗಡಿನಲ್ಲಿ ಬರೆದು ಇದರಲ್ಲಿ ತಾಯಿತದಲ್ಲಿ ಹಾಕಿ ಕುತ್ತಿಗೆಯಲ್ಲಿ ಕಟ್ಟಿಕೊಂಡ್ರೂ ಆಗ್ತದೆ, ಬಲಕೈಗೆ ತೋಳಿಗೆ ಕಟ್ಟಿದರೂ ಆಗ್ತದೆ ಅಂತ ಹೇಳಿಕೊಂಡು ಅವನು ಸಿದ್ಧನಾಗ್ತಾನೆ ಅಂತ ಹೇಳಲಿಕ್ಕೋಸ್ಕರ ಬ್ರಹ್ಮವಿವರ್ತ ಹೇಳಿದೆ. ಇನ್ನು ಗಣಪತಿಗೆ ಎಷ್ಟು ಪ್ರದಕ್ಷಿಣೆ ಬರಬೇಕು ಕೇಳಿದರೆ ಬಹುರಚ ಪರಿಶಿಷ್ಟದಲ್ಲಿ ಹೇಳ್ತಾರೆ, ಏಕಾ ವಿನಾಯಕೆ ಕುರಿಯಾತ್ ಅಂತ. ಒಂದು ಬಂದರೆ ಸಾಕು ಅಂತ, ಜಾಸ್ತಿ ಇರಲಿ ಆದರೆ ತಿಸ್ರಕಾರ್ಯ ವಿನಾಯಕೆ 3 ಬಾ ಅಂತ, ಅದರ ಆಚೆಗೆ ಬೇಡ. ಇಷ್ಟೇ ಲೆಕ್ಕ ಉಂಟೆಲ್ಲ. ಇನ್ನು 7 ಬರೋದು ರವಿಗೆ ಅಲ್ಲ, ವಿಷ್ಣುವಿಗೆ ಬರೋದೆಲ್ಲ 4. ಅರ್ಧ ಯಾರಿಗೆ ಕೇಳಿದರೆ ಅದು ಶಿವನಿಗೆ. ಹಾಗೆ ಯಾರಿಗೆಲ್ಲ ಬರಲಿಕ್ಕೆ ನಾನು ಪೂರ ಪಟ್ಟಿ ಮಾಡಲಿಲ್ಲ, ಒಂದು ತುಂಡು ಮಾತ್ರ ಕೊಟ್ಟದ್ದು. ಅಂದರೆ ಇಲ್ಲಿದ್ದು ಎಲ್ಲಿಂದ ಬೇಕು ಹೆಚ್ಚಿನವರಿಗೆ. ಗಣಪತಿ ಎಷ್ಟು ಸುತ್ತು ಬರೋದು ಹೇಳಲೇ ಇಲ್ಲ ಮಾರಾಯರವರು. ಈಗೆಲ್ಲ ರಶ್ಯ ಆಗ್ತದೆ, ಆದ್ದರಿಂದ ಒಂದು ಬರೋದು ಚಂದವೇ, ಎಲ್ಲರಿಗೆ ಒಂದು ಬರೋದು ಒಳ್ಳೆಯದು. ಮತ್ತು ಹೊರಗಿನಿಂದ ಎಷ್ಟು ಬೇಕಾದ್ರೆ ಬಂದುಕೊಳ್ಳಿ. ರಥಬೀದಿಯಲ್ಲಿ ಬಂದರೆ ಎಲ್ಲರಿಗೂ ಬಂದ ಹಾಗೆ ಬೇಕಾದಷ್ಟು ಸುತ್ತು ಬಂದ ಲೆಕ್ಕ ಪುಣ್ಯ ಉಂಟು ಅಂತ ವಾಕ್ಯವೇ ಇದೆ ಮಹಾತ್ಮೆಗಳಲ್ಲಿ. ನೆಕ್ಸ್ಟ್ ಇನ್ನು ಪತ್ರಪೂಜೆ 21 ಪತ್ರವನ್ನು ಲೆಕ್ಕ ಹಾಕಿದ್ದಾರೆ. ಚೂರು ಗಮನಿಸಿ, ಒಳ್ಳೆದಿದೆ. ಸುಮುಖಾಯ ನಮಃ ಶಮೀಪತ್ರ, ಉಮಾಪುತ್ರಾಯ ನಮಃ ಬಿಲ್ಲವತ್ರ, ಲಂಬೋದರಾಯ ನಮಃ ಬೇರಪತ್ರ, ಶೂರ್ಪಕರ್ಣಾಯ ನಮಃ ತುಳಸಿ. ಗಣಪತಿಗೆ ತುಳಸಿ ಇಲ್ಲೇ ಹೇಳ್ತಿರಲ್ಲ, ನೋಡು ಪೂರ ಓದಿಕೊಳ್ಳುವ. ಗುಹಾಗ್ರಜಾಯ ನಮಃ ಅಪಾಮಾರ್ಗ ಉತ್ತರಣೆ, ಹೇರಂಬಾಯ ನಮಃ ಸಿಂಧೂರ, ಸರ್ವೇಶ್ವರಾಯ ನಮಃ ಅಗಸ್ತ್ಯ ಅಗಸಿ, ಹೇಮತುಂಡಾಯ ನಮಃ ಅಶ್ಮಾತಕಿ, ಕಪಿಲಾಯ ನಮಃ ಅರ್ಜುನ. ಅರ್ಜುನ ಅಂದರೆ ಒಂದು ಮರದ ಹೆಸರದು. ಬಾಲಚಂದ್ರಾಯ ನಮಃ ಮರುಗ, ಸಿದ್ಧಿವಿನಾಯಕಾಯನ ಕೇತಕಿ, ಗಣಾಧೀಶಾಯ ನಮಃ ಭೃಂಗಪತ್ರ, ಗಜಮುಖಾಯ ನಮಃ ದೂರ್ವಾದಳ, ಹರಸೂನಮೇ ನಮಃ ದತ್ತೂರ, ವಕ್ರತುಂಡಾಯ ನಮಃ ಸೇವಂತಿಕ, ಏಕದಂತಾಯ ನಮಃ ವನಗಂಟ, ಚತುರ್ಹೋತ್ರೇ ನಮಃ ತೇಜಪಾತ, ವಿಕಟಾಯ ನಮಃ ಕರವೀರ, ವಿನಾಯಕಾಯ ನಮಃ ಅರ್ಕ, ವಟವೇ ನಮಃ ದೇವದಾರು, ಸುರಾಗ್ರಜಾಯ ನಮಃ ಗಾಂಧಾರಿ. ಇದಿಷ್ಟು ಪತ್ರಗಳನ್ನು ಹೇಳಿದ್ದು. ನಿಮ್ಮ ಪ್ರಶ್ನೆಗೆ ಉತ್ತರ ಅವನು ಬರೆದದ್ದನ್ನೇ ನಾನು ಕಾಪಿ ಮಾಡಿಟ್ಟಿದ್ದೇನೆ, कट पेस्ट। ब्रह्मवैवर्त पुराण के अनुसार श्री गणेश को तुलसी अर्पण निषिद्ध है, किंतु नारद पुराण में भगवान गणेश के शूर्पकर्ण स्वरूप एवं व्रतराज में गजवक्त्र स्वरूप के लिए तुलसी पत्र अर्पण करने का विधान है। ಬೈಯುವವರಿಗೊಂದು ಉತ್ತರ ಕೊಡಲಿಕ್ಕೆ ಅವರೇ ಹಾಕಿಕೊಂಡ ಗೆರೆಯನ್ನು ಉತ್ತರ ಭಾರತವರ ಪುಸ್ತಕದ ಗೆರೆ ಇದು. ನಾನು ಅದನ್ನು ನಿಮಗೆ ತೋರಿಸಲಿಕ್ಕೋಸ್ಕರ ಹಾಗೆ ಹಾಕಿಟ್ಟಿದ್ದೇನೆ, ವಾಸ್ತವವಾಗಿ ಹೇಗಿರ್ತದೆ ಅಂತ. ಹಾಗಾಗಿ ತುಳಸಿ ನಿಷೇಧ ಅಲ್ಲ, ದೇವರಿಗೆ ಹಾಕಿದ ನಿರ್ಮಾಲ್ಯ ಗಣಪತಿಗೆ ಬೇಕೇ ಬೇಕು. ಆವಾಹನೆಗಂತೂ ತುಳಸಿಯಿಂದಲೇ ಆಗುವಂಥದ್ದು, ನೆನಪಿಟ್ಟುಕೊಳ್ಳಿ. ಏಕಾದಶಿ ಅಂತೂ ಖಂಡಿತ ಅವನ ಮೈಯಲ್ಲಿ ತುಳಸಿ ಇರಲೇಬೇಕಾಗಿ, ಮತ್ತು ಬೇರೆ ಇರಲಿಕ್ಕೆ ಬರುವುದಿಲ್ಲ ಅದರಿಂದ. ಹಾಗಾಗಿ ನಿಜವಾಗಿ ವ್ರತರಾಜದಲ್ಲಿ ಉಂಟು, ನಾರದ ಪುರಾಣದಲ್ಲಿ ಉಂಟು, ಬ್ರಹ್ಮವೈವರ್ತ ಮಾತ್ರ ಹೇಳದೆ ಹೋದರೂ ಸಹ ಅದರಲ್ಲಿ ಒಂದು ಕತೆ ಉಂಟು. ತುಳಸಿ ಅನ್ನತಕ್ಕಂಥ ಹುಡುಗಿ ದೇವಿ ಇದ್ದಾಳೆ, ಅವಳು ಹೋಗಿ, ಅದೆಲ್ಲ ಹೇಳಬಾರ್ದು ಇಲ್ಲಿ ಹೇಳ್ತಾ ಇದ್ದೇನೆ, ಅವಳು ಹೋಗಿ ಗಣಪತಿ ಹತ್ರ ಮದುವೆ ಆಗ್ತೇ ಕೇಳಿಲ್ಲದಂತೆ. ಅದಕ್ಕೆ ಅವನಿಗೆ ಬೇಜಾರಾಗಿ ಪೋಯ ನೀನು ಮಾತ್ರ ಬರುವುದೇ ಬೇಡ ನನ್ನನಿಗೆ ಹೇಳಿಬಿಟ್ಟ ಅಂತ ಒಂದು ಸಣ್ಣ ಕತೆ ಇದೆ. ತುಳಸಿ ದೇವಿಯ ವಿಷಯದಲ್ಲಿ ಆದದ್ದು, ಹರಿನಿರ್ಮಾಲ್ಯದ ವಿಷಯದಲ್ಲಿ ಆದದ್ದಲ್ಲ. ಹಾಗಾಗಿ ಕೆಲವರು ದೂರ ಇಡಲಿಕ್ಕೆ ಕೆಲವು ಕಾರಣ ಎಲ್ಲ ಹಾಗಿರ್ತದೆ, ಕೆಲವು ವಿಷಯಗಳಿರ್ತವೆ. ಹಾಗಾಗಿ ನಾವು ಅದನ್ನೆಲ್ಲ ಕಲೀಲಿಕ್ಕಿರ್ತದೆ. ಮುಂದೋಗಲಿ. ನೆಕ್ಸ್ಟ್ ಗಣೇಶಮೇಕದಂತಂಚ ಹೇರಂಬಂ ವಿಘ್ನನಾಯಕ ಲಂಬೋದರಂ ಶೂರ್ಪಕರ್ಣಂ ಗಜವತ್ರಂ ಗುಹಾಗ್ರಜಂ. ಇದು ಬ್ರಹ್ಮವೈವರ್ತ ಹೇಳಿದ 8 ಹೆಸರು. ಇನ್ನು ಅರ್ಚನೆಗೆಲ್ಲ ಹೆಸರುಗಳಿವು. ಪಕ್ಕದಲ್ಲಿ ಅದು ಮೇಲೆ ಕೂತದ್ದವ ಟರ್ಕಿಯವ, ತುರ್ಕಿಸ್ತಾನ ಚೀನಾದವ ಕೂತದಲ್ಲಿ ಗಣಪತಿ. ಗಣೇಶಶ್ಚ ಹೇರಂಬಶ್ಚ ಗಜಾನನ ಲಂಬೋದರಶ್ಚೈಕದಂತಹ ಶೂರ್ಪಕರ್ಣೋ ವಿನಾಯಕ, ಅದು ಬ್ರಹ್ಮವೈವರ್ತದಲ್ಲಿ. ಬೇರೆ ಬೇರೆ ಕಡೆಯಲ್ಲಿ ಇರತಕ್ಕಂಥ ಹೆಸರುಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ದ್ವಾದಶ ನಾಮ. ನೆಕ್ಸ್ಟ್ 12 ಸುಮುಖಶ್ಚೈಗೆ ದಂದಶ್ಚ ಹೆಚ್ಚಾಗಿ ಚಾಲ್ತಿಯಲ್ಲಿರುವಂಥದ್ದು. ಇದನ್ನೆಲ್ಲ ಪಾರಾಯಣ ಮಾಡಿ ಹೇಳ್ತಾರೆ. ಇದು ಲಂಡನ್ ಮ್ಯೂಸಿಯಮಲ್ಲಿರ್ತಕ್ಕಂಥ ಒಂದು ಬಾಲಗಣೇಶ. ನೆಕ್ಸ್ಟ್ ಇನ್ನೊಂದು ದ್ವಾದಶ ನಾಮ ನಾನು ಕಲೆಕ್ಟ್ ಮಾಡಿದ್ದೇನೆ, ನಾರದ ಹೇಳಿದ್ದು. ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರ ವಿನಾಯಕಂ ಭಕ್ತಾವ ಸಂಸ್ಮರೇ ನಿತ್ಯಂ ಆಯುಕಾಮರ ಸಿದ್ಧೇ ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಮಿಂಗಾಕ್ಷಂ ಗಜವರ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂಚ ಷಷ್ಠಂ ವಿಕಟಮೇವಚ ಸಪ್ತಮ ವಿಘ್ನರಾಜಂಚ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂಚ ದಶಮಂತು ವಿನಾಯಕಂ ಏಕಾದಶ ಗಣಪತಿಂ ದ್ವಾದಶಂತು ಗಜಾನನಂ. ಇದು ನಾರದ ಹೇಳಿದ 12 ಹೆಸರು. ಇದರ ಫಲ ನೆಕ್ಸ್ಟ್ ಪುಟದಲ್ಲಿದೆ. ನೆಕ್ಸ್ಟ್ ದ್ವಾದಶೈತಾನಿ ನಾಮಾನಿ ತ್ರಿಸಂದಮ್ಯ ಪಟೇ ನರ. 3 ಹೊತ್ತು ಪಾರಾಯಣ ಮಾಡಲಿಕ್ಕೆ ಹೇಳ್ತಾರೆ. ವಿದ್ಯಾರ್ಥಿ ಲಭದೇ ವಿದ್ಯಾಂ, ಧನಾರ್ಥಿ ಲಭದೇ ಧನಂ, ಪುತ್ರಾರ್ಥಿ ಲಭದೇ ಪುತ್ರ. ಇದೆಲ್ಲ ನಾರದ ಪುರಾಣದ್ದೇ, ನನ್ನ ಕೈಯಿಂದೇನಲ್ಲ.
6 ತಿಂಗಳಲ್ಲಿ ಇದರ ಫಲ ಬರ್ತದೆ ಅಂತ ಹೇಳ್ತಾನೆ. 1 ವರ್ಷ ಜಪ ಮಾಡಿದರೆ ಖಂಡಿತವಾಗಿ ಸಿದ್ಧಿಯನ್ನು ಪಡಿತಾನೆ. ಅಷ್ಟಭ್ಯ ಬ್ರಾಹ್ಮಣೇಭ್ಯ ಲಿಖಿತ್ವಾಯ ಸಮರ್ಪಯೇತ್. 8 ಜನರಿಗೆ ಇದನ್ನು ವಿದ್ಯೆಯನ್ನು ಹೇಳಿಕೊಡಿ, ನಿಮಗೆ ವಿದ್ಯೆ ಖಂಡಿತ ಬರ್ತದೆ ಅಂತ. ಈ ಹೊಸತ್ತು 12 ನಾಮವನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಮಗದೊಂದು 12 ನಾಮ ಕೊಡ್ತೇನೆ. ನೆಕ್ಸ್ಟ್ ಪೇಜ್. ಗಣಪತಿರ್ ವಿಘ್ನರಾಜ ಲಂಬತುಂಡ ಗಜಾನನ ದ್ವೈಮಾತುರ ಶೈರಂಭ ಏಕದಂತ ಗಣಾಧಿಪ ವಿನಾಯಕಶ್ಚಾರುಕರ್ಣ ಪಶುಪಾಲ ಭವಾತ್ಮಜ. ಇದು ಪದ್ಮಪುರಾಣದ 12 ಹೆಸರು. ಅಂದರೆ ಇವತ್ತು ಚಾಲ್ತಿಯಲ್ಲಿ ಇರೋದು ಒಂದೇ, ಅಲ್ಲದ 2 ಎಕ್ಸ್ಟ್ರಾ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಗಣಪತಿ ಹಬ್ಬಕ್ಕಾಗಿ. ಪಕ್ಕದಲ್ಲಿ ಕೂತವ ಜಾವಾದವ ಕಂಚಿನ ಮೂರ್ತಿ ಅದು. ನೆಕ್ಸ್ಟ್ ಇಲ್ಲಿ ಇಂಡೋ ಚೈನಾದ್ದು ಕಂಚಿನದ್ದು ಮೂರ್ತಿ ಕೊಟ್ಟಿದ್ದೇನೆ. ಪೂಜೆ ಮಾಡುವ ವಿಧಾನದಲ್ಲಿ ಪೂಜೆ ಇದೆ ಅಂತೇಳಿ ವಾಯುಪುರಾಣ ಹೇಳ್ತದೆ. ನಕ್ಷತ್ರಕಲ್ಪ 1, ವೈತಾನ 1, ಸಂಹಿತಾ 1, ತುರ್ಯ ಆಂಗಿರಸ ವಿರೋಧ ಮಾಡುವುದೊಂದು, ಶಾಂತಿಕಲ್ಪಸ್ತು ಪಂಚಮ. ನಮಗೆ ಒಳ್ಳೆಯದಾಗಲಿ ಹೇಳುವಂಥದ್ದು 5ನೇ ವಿಧಾನ. 5 ವಿಧಾನದಿಂದ ಪೂಜೆ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಅಷ್ಟದ್ರವ್ಯವನ್ನು ಹಾಕಲಿಕ್ಕೆ ಉಂಟು. ಗಣಪತಿಗೆ ಅಷ್ಟದ್ರವ್ಯ ಯಾವುದು ಅಂತ ಇಟ್ಟುಕೊಂಡಿದ್ದೇನೆ. ಮೋದಕ, ಪೃಥುಕ, ಲಾಜ, ಸಕ್ತು, ಇಕ್ಷು, ನಾರಿಕೇಳ, ತಿಲ, ಕದಲೀಫಲ. ಇದು ಎಷ್ಟು 8 ದ್ರವ್ಯಗಳು. ನಿಜವಾಗಿ ಮೋದಕ ಪೃಥುಕ ಅಂದರೆ ಅವಲಕ್ಕಿ, ಲಾಜ ಅಂದರೆ ಅರಳು, ಸಕ್ತು ಅಂದರೆ ಹುರಿದ ಹಿಟ್ಟು, ಇಕ್ಷುಪರ್ವ ಅಂದರೆ ಕಬ್ಬಿನ ತುಂಡು, ನಾಳಿಕೇರ ಅಂದರೆ ತೆಂಗಿನಕಾಯಿ, ತಿಲ ಎಳ್ಳು, ಆ ನಂತರ ಕದಲೀಫಳ. ಇದು ಆಗಲಿಕ್ಕೆ ಇಷ್ಟು ಮಾಡಲಿಕ್ಕೆ ಇರುವಂಥದ್ದು. ಇದು ಅಷ್ಟದ್ರವ್ಯ ಗಣಪತಿ ಹೋಮಕ್ಕೆ. ನೆಕ್ಸ್ಟ್ ಪ್ರತಿಷ್ಠೆ ಮಾಡುವಾಗ ಗಣಪತಿಯನ್ನು ಕೌಶಿಕಂಚ ಗಣೇಶಂಚ ಕಂದರ್ಪಂ ಸ್ಕಂದಮೇವಚ ಆಗ್ನೇಯಾದಿಶು ಕೋಣೇಶು, ಕೋಣದಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ. ಹಾಗಾಗಿ ನೈಋತ್ಯದಲ್ಲಿ ಗಣಪತಿ ಬರ್ತಾನೆ, ಸನತ್ ಕುಮಾರ ಸಮಿತಿ ಹೇಳಿದ ಹಾಗೆ. ವಾಯುಪುರಾಣದ ಕೊಟ್ಟೆ. ನೆಕ್ಸ್ಟ್ ಅಷ್ಟದ್ರವ್ಯ ಅದು ಆಯಿತು. ನೆಕ್ಸ್ಟ್ ಮುಂದೆ ಹೋಗಲಿ. ಈಗ ಮುದ್ರೆ, ಗಣಪತಿಯ ಮುದ್ರೆಯನ್ನು ಮಾಡೋದಾದರೆ ಸೊಂಡಿಲು ಬರಬೇಕು, ಮುಷ್ಟಿ ಹಿಡಿಬೇಕು, ಕೈಯನ್ನು ಕೆಳಗೆ ಮಧ್ಯ ಬೆರಳನ್ನು ಕೆಳಗೆ ಆಗಬೇಕು, ಹೆಬ್ಬೆರಳು ಎಡೆಯಲ್ಲಿ ಬರಬೇಕು, ಅದು ಹಲ್ಲಿನ ಹಾಗೆ. ಅದು ನನ್ನದೇ ಕೈ ಚಿತ್ರ. ನೆಕ್ಸ್ಟ್ ಮುದ್ರೆ ಇನ್ನೊಂದು ಚಿತ್ರ ಕೊಟ್ಟಿದ್ದೇನೆ. 2 ಕೈಯಲ್ಲಿ ಮಾಡುವುದಾದರೆ ಎಡ ಕೈಯಲ್ಲಿ ಇರತಕ್ಕಂಥ 3 ಬೆರಳನ್ನು ಹೊರಗೆ ಹಾಕಿ 2 ಬೆರಳನ್ನು ಒಳಗಿಟ್ಟುಕೊಂಡು, ತರ್ಜನಿ ಮತ್ತು ತೋರು ಬೆರಳನ್ನು ಒಳಗೆ ಬಲ ಕೈಯಲ್ಲಿ ಹಾಕ್ಕೊಂಡು, ಇದು ಮಧ್ಯ ಬೆರಳು ಸೊಂಡಿಲಿನಾಗೆ, 2 ಬೆರಳು ಕಿವಿಯಾಗೆ, ಎಡೆಯಲ್ಲಿ ಬಲ ಕೈಯಲ್ಲಿ ಒಂದು ಹೆಬ್ಬೆರಳು ಅದರ ದಾಡೆ ಹಾಗೆ. ಇದು ಒಂದು ಸ್ಟೈಲ್. 2 ಸ್ಟೈಲಿನ ಗಣಪತಿ ಮುದ್ರೆಯನ್ನು ಮಾಡಿಕೊಳ್ಳಲಿಕ್ಕೆ ಆಗ್ತದೆ. 2 ಕೈಯಿಂದ ಮತ್ತು 1 ಕೈಯಿಂದ. ಭಾಳ ಸುಲಭವಾಗಿ ಮಾಡೋದು 1 ಕೈ ಇತ್ತು. ನೆಕ್ಸ್ಟ್ ಇನ್ನು ನಮ್ಮ ಯೋಗದಲ್ಲಿ ನೋಡಿಕೊಳ್ಳುವುದಾದರೆ ಮೂಲಾಧಾರದಲ್ಲಿ ಗಣಪತಿ ಇದ್ದಾನೆ. ಅಲ್ಲಿಂದ ನೋಡಲಿಕ್ಕೆ ಮೂಲಾಧಾರೇ ವಾದಿಸಾಂತ ಬೀಜಯುಕ್ತೆ ಚತುರ್ದಳೆ, ಅಲ್ಲಿ ಗಣಪತಿ ಬರ್ತಾನೆ. ಮೂಲಾಧಾರ ಅಂದರೆ ನಾಭಿಯಿಂದ ಬರತಕ್ಕ ನಾಡಿ ಚಕ್ರ. ನೆಕ್ಸ್ಟ್ ಮುಂದೆ ಹೋಗಲಿ. ಇನ್ನು ಗಣಪತಿಯ ಭೃತ್ಯರು 6 ಜನ ಇದ್ದಾರೆ. ಮಿತಶ್ಚ ಸಂಮಿತಶ್ಚೈವ ತಥಾ ಶಾಲ ಕಟಂಕಟೌ ಕೂಷ್ಮಾಂಡ ರಾಜಪುತ್ರಶ್ಚ. ಇವರಿಗೂ ಸಹ ಆಹುತ್ಯಾದಿಗಳನ್ನು ಕೊಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ 6 ಜನರನ್ನು ಭೃತ್ಯರನ್ನು ನೆನಪಿಸಿಕೊಳ್ಬೇಕು. ಮತ್ತು ಕುಂಬೋದರ ಎನ್ನುವ ಅವನ ನಿರ್ಮಾಲ್ಯಧಾರಿ, ಅದು ಬರೀಲಿಲ್ಲ. ಇನ್ನು ಸಂಕಷ್ಟಾರ ಚತುರ್ಥಿ ಉಂಟಲ್ಲ, ಇದರ ಬಗ್ಗೆ ಹರಿಕಥಾಮೃತಸಾರದಲ್ಲಿ ಹೇಳಿದ ಗೆರೆಯನ್ನು ಹಾಕಿದ್ದೇನೆ. ಪಕ್ಕದಲ್ಲಿ ಕೂತವರಿಬ್ಬರು ಕಾಂಬೋಡಿಯಾದ ಗಣಪತಿ ನಿಂತದ್ದು ಮತ್ತು ಕೂತದ್ದು. ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗಳೀಯ ಲೋಸುಗ ಸಂಕಷ್ಟ ಚತುರ್ಧಗ ನೆನೆಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ. ಸಂಕಷ್ಟ ಅಂದರೆ ಕೃಷ್ಣ ಪಕ್ಷದ ಚತುರ್ಥಿಯಂದು ಹೋಮ ಹವನ ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡಿದರೆ ಏನಾಗ್ತದೆ ಕೇಳಿದರೆ, ಅದು ಮೋಹ ಮಾಡಲಿಕ್ಕೆ ಕೊಟ್ಟದ್ದು, ಮಂಕು ಬಡಿಸಲಿಕ್ಕೆ ಇಟ್ಟದ್ದು. ಸಂಕಷ್ಟ ಕೊಡ್ತಾನವ, ಸಂಕಷ್ಟ ಹರ ಅಲ್ಲ ಅದು. ನಾನು ಸಂಕಷ್ಟ ಚತುರ್ಥಿ ಹಾಕಿದ್ದೇನೆ, ಮತ್ತು ನನ್ನ ಆಕೆಯಲ್ಲಿ ಆಗುವಾಗ ಹರ ಹಾಕಿಂದ ಆಯ್ತು. ಹರ ನನ್ನ ಬಿಡುವುದು ಬೇಡ, ನಾನು ಹರ ಹಾಕಿದ್ದು. ಹರ ಅಂದರೆ ತೆಗೀತದೆ ಅಂತಲ್ಲ, ಹರ 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 ಮಹಾದೇವ ಹಾಗೆ ಹಾಕಿ. ಶಂಕರಾತ್ಮಜ ದೈತ್ಯರಿಗೆ ಅತಿ ಭಯಂಕರ ಗತಿಗಳೀಯಲು ಓಸುಗ ಸಂಕಷ್ಟ ಚತುರ್ಥಕ ನೆನೆಸಿ, ಕೆಟ್ಟವರಿಗೆ ಕೆಟ್ಟದ್ದು ಮಾಡಲಿಕ್ಕೋಸ್ಕರ ನೀನಾಗಿ ಮಾಡಿದ್ದು, ಅಹಿತಾರ್ಥ ಕೊಟ್ಟದ್ದು, ಮಂಕುಗಳನ್ನು ಮೋಹಿಸುವುದು. ಅದನ್ನು ಮಾಡುವುದರಿಂದ ಏನೋ ಔಚಿತ್ಯ ಇಲ್ಲ ಅಂತೇಳಿ ಹರಿಕಥಾಮೃತಸಾರದ ಗೆರೆಯನ್ನು ಉಲ್ಲೇಖ ಮಾಡಿದ್ದೇನೆ. ಮುಂದೋಗು. ಇದು ಪಂಚಾಯತನ ಬರ್ತದೆ. ಈಗ ಅದು ಹೇಗೆ ಉಂಟು ಎನ್ನುವುದು ಪುರಾಣಗಳ ಮಾತುಗಳಲ್ಲೆಲ್ಲ ಚಿಂತನೆ ತರ್ತಾ ಇದ್ದೇನೆ. 5 ದೇವರನ್ನು ಪೂಜೆ ಮಾಡೋದು. ಮೊದಲ ಗೆರೆಯನ್ನು ಕೇಳಿದರೆ ಅನೇಕ ಮೂರ್ತಿ ಸಂಪನ್ನ ಸರ್ವಾನ್ ಕಾಮನವಾಪನೆ ಆದಂದು. ಎಲ್ಲ ಬಗೆ ಬಗೆಯ ಡಿಶ್ಗಳಿದ್ರೆ ಹೊಟ್ಟೆಗೆ ಗಮ್ಮತ್ತು ತುಂಬ್ತದೆ ಅಂತ. ಅನ್ನ ಸಾರು ಸಾಕಾಗ್ತದೆ ಹಸಿವು ಹೋಗಲಿಕ್ಕೆ, ಆದರೆ ಪಲ್ಯ ಉಪ್ಪಿನಕಾಯಿ ಹಪ್ಪಳ ಸೆಂಡಿಗೆ ಗೋಜಿಗೆ ಇರಲಿ ಅಂತ. ಹಾಗೆ ತುಂಬ ಮೂರ್ತಿಗಳನ್ನೆಲ್ಲ ಒಟ್ಟು ಮಾಡಬೇಕು ಅಂತಾರೆ. ಎಷ್ಟು ಮಾಡುವ ಒಟ್ಟಿಗೆ ಕೇಳಿದರೆ ರವಿಹಿ ವಿನಾಯಕ ಚಂಡಿ ಈಶಃ ವಿಷ್ಣು ತಥೈವಚ 5 ಸಾಕು ಅಂತಾರೆ. ಅದರ ಆಚೆಗೆ ಬೇಡ ಅಂತ. ಅದು ಕ್ರಮ ಪ್ರಕಾರ ಇರಬೇಕು ಅಂತಾರೆ. ಅನುಕ್ರಮೇಣ ಪೂಜ್ಯಂತೆ ವಿಕ್ರಮೇತು ಮಹದ್ವಯಂ. ಹಿಂದೆ ಮುಂದೆ ಆದರೆ ಮಂಡೆ ಬೆಟ್ಟಾಗ್ತದೆ ಅಂದರು. ಮತ್ತು ಮನೆಯಲ್ಲಿ ಎಷ್ಟಿಡ್ಬೋದು ಈಶನದ್ದು ಕೇಳಿದರೆ ಗೃಹೇ ಲಿಂಗದ್ವಯಂ ನಾರ್ಚ್ಯ, ಮನೆಯಲ್ಲಿ 2 ಲಿಂಗ ಇರಬಾರ್ದು. ಗಣೇಶ ತೃತೀಯ ತತ
3 ಗಣಪತಿ ಇರಬಾರ್ದು. ಶಂಖದ್ವಯಂ 2 ಶಂಖ ಬರಬಾರ್ದು ಶಕ್ತಿಗೋಸ್ಕರ. ತಥಾ ಸೂರ್ಯವು ನಾರ್ಚ್ಯವು 2 ಸೂರ್ಯಲಿಂಗ ಬರಬಾರ್ದು. ಶಕ್ತಿತ್ರಯಂ ತಥಾ 3 ಸ್ತ್ರೀ ಪ್ರತಿಮೆ ಇರಬಾರ್ದು. 2 ಚಕ್ರೆ 2 ಶಾಲಿಗ್ರಾಮವೂ ಇರಬಾರ್ದು. ದ್ವಾರಕಾಯಾಶ್ಚ ಅಲ್ಲ 2 ಚಕ್ರೆ ದ್ವಾರಕಾಯಾಶ್ಚ 2 ಚಕ್ರಾಣಿಕೆ ಇರಬಾರ್ದು. ಶಾಲಿಗ್ರಾಮ ಶಿಲಾದ್ವಯಂ ಶಾಲಿಗ್ರಾಮವು 2 ಇರಬಾರ್ದು. ಹೀಗೆ ಆಗಿದ್ದರೆ ಯಶಾಂತ ಪೂಜನೆಯನ್ನೇಮ ಉದ್ವೇಗಂ ಪ್ರಾಪ್ನಿಯಾದ ಗೃಹೆ. ಹೀಗೆ ಮಾಡಿದವನ್ನೇ ಟೆನ್ಷನ್ ಆಗ್ತದೆ ಅಂತ. ಆದಿತ್ಯಂ ಗಣನಾಥಂಚ ದೇವೀಂ ರುದ್ರಂಚ ಕೇಶವಂ ಪಂಚದೈವತಮಿತ್ಯುಕ್ತಂ ಸರ್ವಕರ್ಮಸು ಪೂಜೆಯತ್. ಎಲ್ಲ ಪೂಜೆ ಆಗುವಾಗ ಸೂರ್ಯನಿಗೊಂದು ಕೈ ಮುಗಿರಿ, ಗಣಪತಿಗೊಂದು ಕಾಯಿ ಹೊಡೀರಿ, ದೇವಿಯನ್ನು ನೆನಪಿಟ್ಟುಕೊಳ್ಳಿ, ರುದ್ರನನ್ನು ಮರೆಯಬೇಡಿ, ಮತ್ತು ಕೇಶವನಿಗೆ ಖಂಡಿತ ಕೈ ಮುಗಿರಿ, ಕಾಲಿಡೀರಿ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಹೀಗೆ ಪಂಚದೇವರು ನಮ್ಮ ಪಂಚಭೂತಗಳಿಗಾಗಿ ಪಂಚಯಜ್ಞಗಳಿಗೋಸ್ಕರ ಇರುವುದು ಅಂತ ಮುಂದಿನ ಸ್ಲೈಡ್. ಶಿವ ಖಂ ಅವನ ಆಕಾಶ, ಅನಿಲ ಶಕ್ತಿ, ರವಿ ಅಗ್ನಿ, ಜಲಂ ಹರಿ, ಮಹಿ ಗಣೇಶ ಸಂಪ್ರೋಕ್ತ ವಿಶ್ವಮೇತತ್ ವಯನ್ನಮ. ಪಂಚಭೂತಕ್ಕೆ ಪಂಚದೇವತೆಗಳು. ಆಕಾಶಸ್ಯಾದಿಪೋ ವಿಷ್ಣು, ಅಗ್ನೇಶ್ಚೈವ ಮಹೇಶ್ವರಿ, ವಾಯೋ ಸೂರ್ಯ, ಕ್ಷಿತೇರೀಶ, ಜೀವನಸ್ಯ ಗಣಾಧಿಪ. ಇದು ಕಪಿಲದಂತ ಹೇಳಿದ್ದು ಬೇರೆ ರೀತಿಯಲ್ಲಿ. ಆದಿತ್ಯ ಅಂಬಿಕಾ ವಿಷ್ಣು ಗಣನಾಥ ಮಹೇಶ್ವರ ಪಂಚಯಜ್ಞಪರ ನಿತ್ಯಂ ಗೃಹಸ್ಥ ಪಂಚಪೂಜೆತ್. ಇದು ಪಂಚಯಜ್ಞಕ್ಕೆ 5 ಜನ. ಅಧ್ಯಯನಕ್ಕೆ ಮಹೇಶ್ವರ ಇದ್ದಾನೆ ಹೇಳಿಕೊಂಡಾಗೆ ಒಂದೊಂದಕ್ಕೆ ಒಂದೊಂದು ರೀತಿಯಿಂದ ಚಿಂತನೆ ಮಾಡಲಿಕ್ಕೆ. ಗಣನಾಥಂ ಯದಾ ಮಧ್ಯೆ, ಒಂದೊಮ್ಮೆ ಗಣಪತಿ ಮಧ್ಯೆ ಹಾಕಿದರೆ ಈಶಾನ್ಯಂ ಕೇಶವಂ ಯಜೇತ್, ಈಶಾನ್ಯದಲ್ಲಿ ಕೇಶವ, ಆಗ್ನೇಯಂ ಈಶ್ವರಂ, ಆಗ್ನೇಯದಲ್ಲಿ ರುದ್ರ, ನೈಋತ್ಯಾಂ ತಪನಂತದ, ನೈಋತ್ಯದಲ್ಲಿ ರವಿ, ವಾಯುವ್ಯಾಂ ಪಾರ್ವತಿಂಚೈವ, ವಾಯುವ್ಯದಲ್ಲಿ ಪಾರ್ವತಿ. ಇದು ಮಾಡಿದರೆ ಪೂಜೆಯತ್ ಮೋಕ್ಷದಾದಿನಿಂ. ಸ್ವಸ್ಥಾನ ವರ್ಜಿತ ದೇವ ಶುಕದೋಗ ಭಯಪ್ರದ. ಅಲ್ಲಿ ತಪ್ಪಿಸಿ ಆಚೀಚೆ ಇಟ್ಟರೆ ಹಾಗೆ ಪೂಜೆ ಮಾಡಲಿ, ಯಾರನ್ನಾದರೂ ಎಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕಿಲ್ಲ, ಮಾಡಿದರೆ ಹೆಚ್ಚು ಕಡಿಮೆ ಆಗ್ತದೆ ಅಂತಾರೆ. ಇದೆಲ್ಲ ತಿಳ್ಕೊಳ್ಬೇಕಾದ. ನೆಕ್ಸ್ಟ್ ಪಂಚಾಯತರ ಪೂಜೆ ಮಾಡುವವರಿಗೆ ಇದೆಲ್ಲ ಗೊತ್ತಿಲ್ಲ ಬಿಡಿ. ಇನ್ನು ಇವೆಲ್ಲ ಶ್ಲೋಕಗಳು ಕೇವಲ ಓದಿಕೊಂಡು ಹೋಗ್ತೇನೆ, ಗಂಟೆ ಕಮ್ಮಿ ಇರೋದ್ರಿಂದ. ಕರಸ್ಥ ಕದಳಿ ಚೂತ ಪನಸೇಕ್ಷುಕ ಪಿತ್ತಕಂ ಬಾಲಸೂರ್ಯ ಪ್ರಭಾಕಾರ ಒಂದೇ ಬಾಲಗಣಾಧಿಪಂ. ಬಾಲಸೂರ್ಯ ಇದ್ದಾನೆ. ಒಂದೇ ವಂದಾರ ಮಂದಾರ ಬಿಂದುಭೂಷಣ ನಂದನ ಮಮನ್ನಾನಂದ ಸಂದೋ ವಂದನಂ ಸಿಂಧುರಾನನಂ ಸರ್ವವಿಘ್ನ ವಿನಾಶಾಯ ಸರ್ವಕಲ್ಯಾಣಾಯ ತವೇ ಪಾರ್ವತೀಪರಿ ಪುತ್ರಾಯ ಗಣೇಶಾಯ ನಮೋ ನಮಃ. ಏಕದಂತಂ ಶೂರ್ಪಕರ್ಣಂ ಗಜಭಕ್ತರಂ ಚತುರ್ಭುಜಂ ಪಾಶಾಂ ಕುರಿಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ ಧ್ಯಾಯೇತ್ ಗಜಾನನಂ ದೇವಂ ತತ್ತಕಾಂಚನ ಸನ್ನಿಭಂ ಚತುರ್ಭುಜಂ ಮಹಾಕಾಯಂ ಸರ್ವಾಭರಣಭೂಷಿತಂ ದಂತಾಕ್ಷಮಾಲಾಪುರುಷಂ ಪೂರ್ಣ ಮೋದಕಧಾರಿಣಂ ಮೋದಕಾತ್ ಶೃಂಗಾಗ್ರಂ ಏಕದಂತಂ ವಿನಾಯಕಂ. ನೆಕ್ಸ್ಟ್ ಓದುವುದಲ್ಲದೆ ಮತ್ತೆ ಪುರುಸೋತಿಲ್ಲ ನನಗೆ. ನೀವು ಕೇಳೋದು ರಾಧೆ ಹೇಳಿದ ಮಾತು ನೋಡಿ ಇಲ್ಲಿ. ಪರಂಧಾಮ ಪರಂಬ್ರಹ್ಮ ಪರೇಶಂ ಪರಮೇಶ್ವರಂ ವಿಘ್ನ ವಿಘ್ನಕರಂ ಶಾಂತಂ ಪುಷ್ಪಂ ಕಾಂತಮನಂತಕಂ ಪುಷ್ಟಂ ಕಾಂತಮನಂತಕಂ ಸುರಾಸುರೇಂದ್ರಿ ಸಿದ್ಧೇಂದ್ರಿ ಸುಧನ್ನೋ ವಿಪರಾತ್ ಸುಧಂ ಸ್ತಮಿಪರಾತ್ ಪರಂ. ಇಲ್ಲೂ 8 ಹೆಸರುಂಟವಳತ್ತು. ಸುರಪದ್ಮ ದಿನೇಶಂಚ ಗಣೇಶಂ ಮಂಗಳಾಯನಂ ಇದಂ ಸ್ತೋತ್ರ ಮಹಾಪುಣ್ಯ ವಿಘ್ನಶೋಕಾರಂ ಪರಂ ಪ್ರಾರ್ಥೃಕ್ತಾಯ ವಿಘ್ನ ಪ್ರಮುಚ್ಯತೆ. ರಾಧೆ ಹೇಳಿದ ವಿಘ್ನಹಾರ ಸ್ತೋತ್ರ ಇದು. ಇನ್ನೊಂದು ಸ್ತೋತ್ರ ನಮಸ್ತೆ ಬ್ರಹ್ಮರೂಪಾಯ, ಬ್ರಹ್ಮನಿಂದ ನಿರ್ಮಿತಿಯಾದವ. ವಿಷ್ಣು ರೂಪಾಯ ತೇ ನಮಃ, ವಿಷ್ಣುವಿನ ಪ್ರವೇಶಕ್ಕೆ ವರ್ಣಾಗದವ. ನಮಸ್ತೆ ರುದ್ರರೂಪಾಯ, ರುದ್ರನ ಮಗನಾಗಿ ನಿಂತವ. ಕರಿರೂಪಾಯ ತೇ ನಮಃ, ತೇ ನಮಃ ಆಗಬೇಕು, ಗಮ ಆಗಿದೆ ಅದು. ಆನೆ ಮೊರೆಯವನಿ ನಮಸ್ಕಾರ. ನೆಕ್ಸ್ಟ್ ಪುನರನ್ಯತ್ ಪ್ರವಕ್ಷ್ಯಾಮಿ, ಇದು ಗಣೇಶ ಅಷ್ಟಕ. ಒಂದೇಹಂ ಗಣನಾಯಕಂ, ಒಂದೇ ಗಣನಾಯಕಂ ಬರ್ತದೆ. ನೆಕ್ಸ್ಟ್ ಪುಟ ಅದರಲ್ಲಿ ಒಂದು ಶ್ಲೋಕ ಮಿಸ್ ಆಗಿದೆ, ಹುಡುಕ್ತಾ ಇದ್ದೇನೆ. ನೆಕ್ಸ್ಟ್ ಇದು ಪುರಾಣದ್ದೆಲ್ಲ, ಪದ್ಮಪುರಾಣದ್ದು. ನೆಕ್ಸ್ಟ್ ಏಕದಂತಂ ಚತುರಸ್ಥಂ ಪಾಶಮಂ ಕುಶಧಾರಣ ಅಭಯಂ ವರದಮಸ್ತೆ ಬಿಭ್ರಾಣ ಮೂಷಕಧ್ವಜಂ. ಹೋಗಲಿ ಎಲ್ಲ ಶ್ಲೋಕಗಳು. ನೆಕ್ಸ್ಟ್ ಪೇಜ್ ಗಣಾಧಿಪ, ಇದು ಪದ್ಮಪುರಾಣದ್ದು. ಗಣಾಧಿಪ ನಮಸ್ತುಭ್ಯಂ ಸರ್ವವಿಘ್ನ ಪ್ರಶಾಂತಿದ ಉಮಾನಂದ ಪ್ರದಪ್ರಾಜ್ಞತ್ರಾಯಿಮಾಂ ಭವಸಾಗರಾತ್ ಅರಾನಂದಕರ ಧ್ಯಾನ ಜ್ಞಾನ ವಿಜ್ಞಾನದ ಪ್ರಭು ವಿಘ್ನರಾಜ ನಮಸ್ತುಭ್ಯಂ ಸರ್ವದೈತ್ಯೈಕ್ಯ ಸೂತನ ಸರ್ವಪ್ರೀತಿ ಪ್ರದರ್ಶಿತ ಸರ್ವಯಜ್ಞೈಕ ರಕ್ಷ ಸರ್ವಾಭಿಷ್ಟಪದ ಪ್ರೀತ್ಯ ನಮಾಮಿತ್ವಾಂಗಣಾಧಿಪ. ಬಹಳ ಚಂದವಾದ ಮಾತುಗಳೆಲ್ಲವು. ನೆಕ್ಸ್ಟ್ ಈಗ ಯಾರು ಏನು ಕೊಟ್ಟರು ಎನ್ನುವುದು ಇದು ಮೈನ್. ಗಣಪತಿಗೆ ವನ್ಯಶುದ್ಧಂಜ ವಸನ ದದೌ ತಸ್ಮೈ ಉತಾಶನ. ಬೆಂಕಿಯವನಿಗೆ ಕೊಟ್ಟದ್ದು ಬೈರಾಸ ಅಂತ ನಮ್ಗೆ ಗೊತ್ತಾಯಿತು. ಮಂಜೀರಂಚಾಪಿ ಕೇಯೂರಂ ದದೌ ಪದ್ಮಾಲಯಾಮನೆ. ಅವನಿಗೆ ಸೊಂಟದ ಗೆಜ್ಜೆ ಮತ್ತು ಡಾಬು ಕೊಟ್ಟವಳು ಲಕ್ಷ್ಮಿ. ಕಂಠಭೂಷಾಂಚ ಸಾವಿತ್ರಿ, ಕುತ್ತಿಗೆ ಹಾಕಲಿಕ್ಕೆ ನೆಕ್ಲೆಸ್ ಕೊಟ್ಟವಳು ಸಾವಿತ್ರಿ. ಭಾರತೀಯಾರ ಮುಜ್ವಲಂ, ಭಾಳ ಚಂದವಾದ ಮುತ್ತಿನಾರ ಕೊಟ್ಟವಳು ಭಾರತಿ. ಮಾಣಿಕ್ಯಮಾಲಾಂ ಚಂದ್ರಶ್ಚ, ಚಂದ್ರ ಕೊಟ್ಟದ್ದು ಮಾಣಿಕ್ಯದ ಮಾಲೆ. ವಾಯು ರತ್ನಾಂಗುಲೀಕಂ, ವಾಯುದೇವರು ಕೊಟ್ಟದ್ದು ರತ್ನದ ನವರತ್ನದ ಉಂಗುರ. ಕ್ಷೀರೋದೋದ್ಭವ ಸದ್ರತ್ನ ರಚಿತಂ ವಲಯಂ ವರಂ, ಒಳ್ಳೆಯ ಕ್ಷೀರೋದಲ್ಲಿ ಹುಟ್ಟಿ ಬಂದ ರತ್ನದ ಬಳೆಯನ್ನು ಕೊಟ್ಟಿದ್ದಾನೆ. ಕುಬೇರಶ್ಚ ಕಿರೀಟಕಂ, ಕಿರೀಟ ಕೊಟ್ಟವ ಕುಬೇರ. ಇಷ್ಟೆಲ್ಲ ಯಾರ್ಯಾರು ಕೊಟ್ಟದ್ದು ಅಂತ ಗಣಪತಿ ಚಿತ್ರ ಮಾಡಿ ಗುರುತಿಸಿ ಹೇಳಿದರೆ ಅದೆಲ್ಲ ಬರೀಲಿಕ್ಕೆ ಇರ್ತದೆ. ನೆಕ್ಸ್ಟ್ ಈಗ ಆಶೀರ್ವಾದವೇ ದೊಡ್ಡ ಸಂಗತಿ. ಇದು ಸುಗುಣದಲ್ಲಿ ಪ್ರಿಂಟ್ ಮಾಡಿದ್ದೇನೆ. ವಿಷ್ಣು ಬಂದವ ಹೇಳ್ತಾನೆ, ಶಿವೇನ ತುಲ್ಯಂ ಜ್ಞಾನಂತೆ ಪರಮಾಯುಶ್ಚ ಬಾಲಕ ಪರಾಕ್ರಮೇ ಮಯಾ ತುಲ್ಯ ಸರ್ವಸಿದ್ಧೀಶ್ವರೋ ಭವ. ಪರಾಕ್ರಮ ನನ್ನಾಗಿರಲಿ, ಶಿವನಾಗಿ ಜ್ಞಾನ ಬರಲಿ. ಬ್ರಹ್ಮ ಹೇಳ್ತಾನೆ, ಯಶಸಾತೆ ಜಗತ್ಪೂರ್ವ ಸರ್ವಪೂಜ್ಯೋ ಭುವಾಚಿರಂ.
ಎಲ್ಲರಿಂದ ಪೂಜ್ಯಗೊಳ್ಳುವವನಾಗು ನೀನು. ಬ್ರಹ್ಮ ಹೇಳ್ತಾನೆ ಸರ್ವೇಷಾಂ ಪುರತಃ ಪೂಜಾ ಭವತ್ತು ಅತಿ ಸುದುರ್ಲಭ, ಎಲ್ಲರಿಗಿಂತ ಮೊದಲು ಪೂಜೆ ನಿನಗಾಗಲಿ. ಇದು ಬ್ರಹ್ಮದೇವರ ಮಾತು. ಯಮಧರ್ಮ ಹೇಳ್ತಾನೆ ಮಯಾ ತುಲ್ಯ ಸುಧರ್ಮಿಷ್ಠ ಭವಾನ್ ಭವತು ದುರ್ಲಭ, ನೀನು ಧರ್ಮಾತ್ಮನಾಗು, ಸರ್ವಜ್ಞಶ್ಚ ದಯಾಯುಕ್ತ ಹರಿಭಕ್ತ ಹರಿಸಮ, ನೀನು ಹರಿಭಕ್ತನೆನಿಸು. ಶಿವ ಹೇಳ್ತಾನೆ ದಾತಾಭವ ಮಯಾ ತುಲ್ಯ, ಒಟ್ಟು ಹೊರಕೊಡು ನೀನು, ಹರಿಭಕ್ತಶ್ಚ ಬುದ್ಧಿಮಾನ್ ವಿದ್ಯಾಮಾನ್ ಪುಣ್ಯವಾನ್ ಶಾಂತ ದಾಂತಶ್ಚ ಪ್ರಾಣವಲ್ಲಭ, ಒಳ್ಳೆಯವನಾಗ. ಲಕ್ಷ್ಮಿ ಹೇಳ್ತಾಳೆ ಮಮ ಸ್ಥಿತಿಶ್ಚ ಗೇಹೇತೆ, ನೀನಿರುವಲ್ಲಿ ನಾನಿರ್ತೇನೆ, ದೇಹೇ ಭವತು ಶಾಶ್ವತಿ ಪ್ರತಿವ್ರತ ಮಯಾ ತುಲ್ಯ ಶಾಂತ ಕಾಂತ ಮನೋಹರ, ನಿನ್ನ ಹೆಂಡತಿ ನನ್ನಾಗೆ ಚೆನ್ನಾಗಿರಲಿ ಅಂತ. ಆದ್ದರಿಂದ ಅವರನ್ನೆಲ್ಲ ಲಕ್ಷ್ಮಿ ಅಂತ ಕರೀತಾಳೆ ಕೆಲವೊಮ್ಮೆ ಹೆಂಡತಿಯನ್ನು, ತಪ್ಪಾಗಿ ಇರಲಿ. ಸರಸ್ವತಿ ಹೇಳ್ತಾಳೆ ಮಯಾ ತುಲ್ಯ ಸುಖವಿತ, ನನ್ನಾಗಿ ಒಳ್ಳೆ ಪದ್ಯ ಮಾಡು, ಧಾರಣಾಶಕ್ತಿರೇವಚ ತಲೆ ಹೊತ್ತುಗೋ, ಸ್ಮೃತಿ ವಿವೇಚನಾ ಶಕ್ತಿಶ್ಚ ನೆನಪು ಶಕ್ತಿ ಬರಲಿ ಭವತು ಅತಿತರಾಂ ಸುತ. ಸಾವಿತ್ರಿ ಹೇಳ್ತಾಳೆ ವತ್ಸಾಹಂ ವೇದಜನನಿ ವೇದಜ್ಞಾನಿ ಭವಾಚಿರಂ, ನಾನು ವೇದದವಳು, ನಿನಗೆ ವೇದ ಬರಲಿ. ಮನ್ಮಂತ್ರ ಜಪಶೀಲಶ್ಚ ಪ್ರವರಃ ವೇದವಾದಿನಂ, ನೀನು ಯಾವತ್ತು ಜಪ ಮಾಡ್ತಾ ಇರು ಸಾವಿತ್ರಿ ಜಪ. ನೆಕ್ಸ್ಟ್ ಹಿಮಾಲಯ ಹೇಳ್ತಾನೆ ಶ್ರೀಕೃಷ್ಣೇ ತೇ ಮತಿ ಶಾಶ್ವತ್, ಅಪ್ಪ ನಿನಗೆ ಕೃಷ್ಣನಲ್ಲಿ ಬುದ್ಧಿ ಬರಲಿ. ಭಕ್ತಿರ್ಭವತು ಶಾಶ್ವತಿ ಶ್ರೀಕೃಷ್ಣ ತುಲ್ಯೋ ಗುಣವಾನ್ ಭವಕೃಷ್ಣ ಪರಾಯಣ, ಕೃಷ್ಣ ಹೇಳ್ತಾನೆ ನೀನಿರು ಅಂತ ಹೇಳ್ತಾನೆ. ಮೇನಕ್ಕೆ ಹೇಳ್ತಾಳೆ ತಾಯಿ ಹಿಮಾಲಯನ ಹೆಂಡತಿ, ಸಮುದ್ರ ತುಲ್ಯೋ ಗಾಂಭೀರ್ಯ ಕಾಮತುಲ್ಯಶ್ಚ ರೂಪಮಾನ್ ಶ್ರೀಯುಕ್ತ ಶ್ರೀಪತಿ ಸಮ ಧರ್ಮೇ ಧರ್ಮ ಸಮೋಭವ, ಯಮನಂತೆ ಧರ್ಮಾತ್ಮನಾಗು, ಸಮುದ್ರಂತೆ ಗಂಭೀರನಾಗು, ಕಾಮನಂತೆ ರೂಪವಂತನಾಗು, ಸಂಪತ್ತಿನಂತೆ ಸಂಪತ್ತಿನ ಒಡೆಯನಂತೆ ಸಂಪತ್ತು ಉಳ್ಳವನಾಗು. ವಸುಂಧರೆ ಭೂಮಿ ಹೇಳ್ತಾಳೆ ಕ್ಷಮಾಶೀಲ ಮಯಾ ತುಲ್ಯ, ಎಲ್ಲರಿಗೂ ಕ್ಷಮೆ ಕೊಡು, ಶರಣ್ಯ ಸರ್ವರತ್ನವಾನ್, ಎಲ್ಲರೂ ಕೈ ಮುಗೀಲಿ, ನಿರ್ವಿಘ್ನೋ ವಿಘ್ನ ನಿಘ್ನಶ್ಚ ಭವವತ್ಸ ಶುಭಾಶ್ರಯ. ಪಾರ್ವತಿ ಅಮ್ಮ ಹೇಳ್ತಾಳೆ ತಾತತುಲ್ಯ, ನಿನ್ನ ಅಪ್ಪನಾಗಿ ನೀನಾಗು, ಮಹಾಯೋಗಿ ಸಿದ್ಧ ಸಿದ್ಧಿಪ್ರದ ಶುಭ, ಮೃತ್ಯುಂಜಯಶ್ಚ ಭಗವಾನ್ ಭವತು ಅತಿ ವಿಶಾರದ, ನೀನು ಮೃತ್ಯುಂಜಯನಾಗು ಅಂತ. ಹೀಗೆ ತಂದೆ ತಾಯಿಗಳ ಆಶೀರ್ವಾದ, ಉಳಿದವರೆಲ್ಲರ ಉಡುಗೊರೆ ಬಹಳ ತೊಂದರವಾದದ್ದು, ಅದು ಸುಗಣದಲ್ಲಿ ಪ್ರಕಾಶ ಆಗಿದೆ. ನೆಕ್ಸ್ಟ್ ಇದು ಒಟ್ಟು ಗಣಪತಿಯಲ್ಲಿ ಎಷ್ಟು ಸಂಪ್ರದಾಯ ಇದೆ ಅಂದರೆ 6 ಸಂಪ್ರದಾಯ ಇದೆ. ಇದೆಲ್ಲ ಇವತ್ತು ಕಳೆದೋಗಿದೆ. ಗಾಣಪತರು ಅಂತ ಇಲ್ಲ ಇವತ್ತು. ಶೈವರು ಇದ್ದ ಹಾಗೆ ಶಾಕ್ತರು ಅಂತ ಒಂದಿಲ್ಲ, ಗಾಣಪತರು, ಸೌರರು, ಹಾಗೆ ಸ್ಕಾಂದರು, ವೈಷ್ಣವರು ಅಂತ ಇದೆಲ್ಲ ದರ್ಶನಗಳ ಕಥೆಗಳು ಇವತ್ತು ಬಹಳ ಇಲ್ಲ. ಅದರಲ್ಲಿ ಗಾಣಪತರಲ್ಲಿ ಇಷ್ಟು ಕವಲಿದೆ. ಮಹಾಗಣಪತಿ ಸಂಪ್ರದಾಯ, ಹರಿದ್ರಾ ಗಣಪತಿ ಸಂಪ್ರದಾಯ, ಉಚ್ಚಿಷ್ಟ ಗಣಪತಿ ಸಂಪ್ರದಾಯ, ನವನೀತ ಗಣಪತಿ ಸಂಪ್ರದಾಯ, ಸ್ವರ್ಣ ಗಣಪತಿ ಸಂಪ್ರದಾಯ, ಸಂತಾನ ಗಣಪತಿ ಸಂಪ್ರದಾಯ ಅಂತ 6 ಸಂಪ್ರದಾಯಗಳು ಡಿಫ್ರೆಂಟ್ ಆಗಿವೆ. ಅದರ ಬಗ್ಗೆ ವಿವರಣೆ ಕೊಟ್ಟಿಲ್ಲ, ಸುಮ್ಮನೆ ಜಸ್ಟ್ ಪಿಕ್ಚರ್ ಕೊಟ್ಟಿದ್ದೇನೆ. ಅವರಿಬ್ಬರ ಸಿದ್ಧಿಬುದ್ಧಿಯ ಜೊತೆಯಲ್ಲಿರತಕ್ಕ ಸಿದ್ಧಿಬುದ್ಧಿಯರ ಮಕ್ಕಳು ಶುಭ ಲಾಭ ಅಂತ ಅವರಿಬ್ಬರ ಜೊತೆಯಲ್ಲಿ ಗಣಪತಿ ಇರುವುದನ್ನು ಚಿತ್ರದಲ್ಲಿ ತೋರಿಸಿದ್ದೇನೆ. ನೆಕ್ಸ್ಟ್ ಇನ್ನು ಪ್ರತಿಮೆಯ ಲಕ್ಷಣದಲ್ಲಿ ಹೇಗಿರಬೇಕು ಎನ್ನುವುದು ವಿಷ್ಣು ಧರ್ಮೋತ್ತರ ಅವೆಲ್ಲ ಹೇಳ್ತದೆ. ಅದೇ ಪ್ರತಿಮೆ ಹೇಗಿರಬೇಕು ಅಂದರೆ ಗಣಪತಿ ಇದ್ದ ಚಿಂತನೆ ಬರುವಂಥದ್ದು, ಕೈಯಲ್ಲಿ ಏನು ಇಟ್ಕೊಳ್ತಾನೆ, ಯಾವ ಆಕಾರ ಬರ್ತದೆ ಅಂತ ಮುಂದೋಗಲಿ. ಇನ್ನು ಶ್ರೀತತ್ವನಿಧಿಯಲ್ಲಿಯೂ ಹೇಗೆ ಪ್ರತಿಮೆ ಬರ್ತದೆ ಹೇಳ್ತಾರೆ. ಸ್ವದಂತಂ ದಕ್ಷಿಣೆ ಹಸ್ತೆ, ಅವನ ಬಲ ಕೈಯಲ್ಲಿ ಅವನ ಹಲ್ಲಿರಬೇಕು ಅಂತ ಹೇಳ್ತಾರೆ. ವಾಮಹಸ್ತೆ ಕಪಿತ್ತಗಂ, ಎಡಕೈಯಲ್ಲಿ ತಿನ್ನುವಂಥ ತಿಂಡಿ ಅಂತ. ನೆಕ್ಸ್ಟ್ ಸಿಂಹೋಪರಿಸ್ಥಿತಂ ದೇವಂ ಪಂಚವಕ್ತರಂ ಗಜಾನ, 5 ಮೋರೆಯವನು ಸಿಂಹದ ಮೇಲೆ ಕೂತಿದ್ದಾನೆ ಅಂತ ಚಿತ್ರ ಬರೀತಾರೆ. ಪಾರ್ವತಿಯ ವಾಹನ ಆದ್ರಿಂದ ಅಮ್ಮನ ವಾಹನ ಅದು. ವಿಷ್ಣು ಧರ್ಮೋತ್ತರವು ಹೇಗೆ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಮತ್ತೆ ಮುಂದೆ ಇದು ಮತ್ಸ್ಯ ಪುರಾಣದಲ್ಲಿ ವಿನಾಯಕಂ ಪ್ರವಕ್ಷ್ಯಾಮಿ ಅಂತ ಹೇಗೆ ಮಾಡಬೇಕು ಅಂತ ಕಲ್ಪನೆ ಕೊಟ್ಟಿದ್ದಾರೆ. ಹರಿದ್ರಾಭಂ ಚತುರ್ಭಾವಂ ಹರಿದ್ರವಸನಮೇವಂ ಪಾಶಾಂಕುಶಧರಂದೇವ ಮೋದಕಂ ದಂತಮೇವಚ. ಇಲ್ಲಿ ನೋಡಿ ಕೆಳಗೆ ಬೃಹತ್ವಾ ಕ್ಷಿಪ್ತವದನಂ ಪೀನಸ್ಕಂದಾಂಗ್ರಿ ಪಾಣಿನಂ ಯುಕ್ತಂತು ಸಿದ್ಧಿ ಬುದ್ಧಿಭ್ಯಾಂ ಅದಸ್ತಾತ್ ಮುಷಗಾನ್ವಿತಂ. ಅವನನ್ನು ಸಿದ್ಧಿ ಬುದ್ಧಿ ಸಮೇತವಾಗಿ ಮಾಡಬೇಕು ಅಂದರೆ, ಸಿದ್ಧಿ ಬುದ್ಧಿ ಅಂದರೆ ಹೆಂಡತಿ ಅವನಿಗೆ ಆಗಿದೆ, ಹೆಂಡತಿ ಮದುವೆ ಕೊಟ್ಟದ್ದನ್ನು ವಾಕ್ಯ ಮುಂದೆ ಕೊಟ್ಟಿದ್ದೇನೆಲ್ಲ ಒಂದು ಕಡೆ. ಹಾಗಾಗಿ ಮದುವೆ ಆಗಿದೆ, ಚಾರುದೇಕ್ಷಣಿಗೆ ಮದುವೆ ಆಗಿದೆ, ಗಣಪತಿಗೆ ಮದುವೆ ಆಗಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಸಿದ್ಧಿ ಬುದ್ಧಿ ಇಬ್ಬರಿದ್ದಾರೆ, 2 ಮಕ್ಕಳು ಆಗಿದ್ದಾರೆ, ಒಂದೊಂದು ಗಂಡು ಮಕ್ಕಳು ಆಗಿದೆ ಇವರಿಗೆ. ನೆಕ್ಸ್ಟ್ ಈಗ ಯಾರಿಗೆಲ್ಲ ವಿಘ್ನ ತರಿಸ್ತಾನೆ ಕೇಳಿದರೆ ಇದು ಮೈನ್. ತಸ್ಯಾವತಾರೋ ದೈತ್ಯಾನ ವಿನಾಶಾಯ ಮಮಾತ್ಮಜ, ಕೆಟ್ಟ ಸಂಗತಿಗಳಿಗೆ ಡೆವಿಲ್ ಫೋರ್ಸಿಗೆ ಅವನು ವಿಘ್ನ ಕೊಡೋದು. ದೇವಾನ ಉಪಕಾರಾರ್ಥಂ, ದೇವತೆಗೆ ಒಳ್ಳೇದು ಮಾಡ್ತಾನೆ. ದ್ವಿಜಾನಂ ಬ್ರಹ್ಮವಾದಿನಂ, ದೇವರ ಬಗ್ಗೆ ಹೇಳುವವರಿಗೆ ಒಳ್ಳೇದು ಮಾಡ್ತಾನೆ. ಯಜ್ಞಶ್ಚ ದಕ್ಷಿಣಾಹೀನಃ, ಯಜ್ಞ ಮಾಡಿ ದಕ್ಷಿಣ ಕೊಡದಿದ್ದರೆ ವಿಘ್ನ ತರಿಸ್ತಾನೆ. ತಸ್ಯ ಧರ್ಮಸ್ಯ ವಿಘ್ನಂಚ ಕುರು ಸ್ವರ್ಗಪತೆ ಸ್ಥಿತ, ಅಧ್ಯಾಪನಂಚ ಅಧ್ಯಯನಂ ವ್ಯಾಖ್ಯಾನಂ ಕರ್ಮಯೇವಚ ಯಹ ಅನ್ಯಾಯತಾ ಕರೋತ್. ಓದುವುದು ತಪ್ಪಾಗಿ ಓದಿಕೊಂಡ್ರೆ ಅಂಥವರಿಗೆ ವಿಘ್ನ ಬರ್ತದೆ. ವರ್ಣಾಚ್ಯುತಾನಾಂ ನಾರೀಣಾಂ ನರಾಣಾಂ ನರಪುಂಗವ, ಅವರವರ ಧರ್ಮವನ್ನು ಬಿಟ್ಟು ಹೋದವರಿಗೆ ಪೆಟ್ಟು ಕೊಡ್ತಾನೆ. ಸ್ವಧರ್ಮರಹಿತಾನಾಂ ಪ್ರಾಣಾನಪಾರ ಪ್ರಭೋ, ಯಾ ಸ್ತ್ರೀಯ ಸ್ವಾಂ ಸದಾಕಾಲಂ ಪುರುಷಾಶ್ಚ ವಿನಾಯಕ ಯಜಂತಿ ತಾಶಾಂತೇಶಾಂಚ ತ್ವತ್ಸಾಮ್ಯಂ ಧಾತುಮರಸಿ. ಯಾರು ಒಳ್ಳೆಯವರಾಗಿ ನಿನ್ನ ಪೂಜೆ ಮಾಡ್ತಾರೆ, ಹೆಣ್ಣಾಗಲಿ ಗಂಡಾಗಲಿ ಅವರಿಗೆ ಒಳ್ಳೆ ಮಾಡ್ತಿ. ತ್ವಂ ಭಕ್ತಾನ್ ಸರ್ವಯತ್ನೇನ ರಕ್ಷವಾಲ ಗಣೇಶ್ವರ ಯೌವನಸ್ಥಾಂಚ ವೃದ್ಧಾಂಚ ಯಾ ಮುತ್ರದ ಪೂಜಿತ. ಮಕ್ಕಳನ್ನು, ದೊಡ್ಡವರನ್ನು, ಹಿರಿಯರನ್ನು ಎಲ್ಲರನ್ನೂ ಸಹ ನೀನು ಗೌರವಿಸಿದವರನ್ನು ಗೌರವಿಸು ಅಂತ. ಆದ್ದರಿಂದ ವಿಘ್ನ ಕೊಡುವುದು ತಪ್ಪಾಗಿ ಓದಿಕೊಳ್ಳುವವರಿಗೆ, ತಪ್ಪಾಗಿ ಯಜ್ಞ ಮಾಡುವವರಿಗೆ ಅನ್ನುವುದನ್ನು ಗಮನಿಸಬೇಕಾದ್ದಿಲ್ಲಿ. ಪೂಜೆಯಲ್ಲಿಯೂ ಕರ್ಮದಲ್ಲಿಯೂ ಶಾಸ್ತ್ರ ಅಪೇತವಾಗಿ ಮಾಡುವವರಿಗೆ ವಿಘ್ನ. ನೆಕ್ಸ್ಟ್
ಜಗತ್ರಯತ ಸರ್ವತ್ರ ತ್ವಮ್ಮಿ ವಿಘ್ನ ಗಣೇಶ್ವರ, ಇದು ಲಿಂಗಪುರಾಣದ ವಾಕ್ಯ. ಸಂಪೂಜ್ಯ ವಂದನೀಯಶ್ಚ, ಇದರದ್ದು ಮುಂದುವರಿಕೆ ಅದು. ಮಾಂಚ ನಾರಾಯಣಮಾಪಿ ಬ್ರಹ್ಮಾಂಡಮಪಿ ಉತ್ತರಗ ಯಜಂತಿ ಯಜ್ಞೈರ್ವಾಭಿಪ್ರೈ ಅಗ್ರೇ ಪೂಜ್ಯ ಭವಿಷ್ಯಸ್. ಯಾವ ದೇವತೆಗಳ ಪೂಜೆ ಮಾಡೋದಾದರೂ ನಿನಗೆ ಮೊದಲ ಪೂಜೆ. ಸ್ವಾಂ ಅನಭ್ಯರ್ಚ್ಯ ಕಲ್ಯಾಣಂ ಶ್ರೌತಂ ಸ್ಮಾರ್ತಂಚ ಲೌಕಿಕಂ ಕುರುತೆ ತಸ್ಯ ಕಲ್ಯಾಣಂ ಅಕಲ್ಯಾಣಂ ಭವಿಷ್ಯತ್. ನಿನ್ನನ್ನು ಪೂಜೆ ಮಾಡಿದೆ ಮುಂದೋದರೆ ಅವರಿಗೆ ಒಳ್ಳೆಯದಾಗುವುದಿಲ್ಲ. ಬ್ರಾಹ್ಮಣೈ ಕ್ಷತ್ರಿಯೈ ವೈಶ್ಯೈ ಶೂದ್ರೈಶ್ಚೈವ ಗಜಾನನ ಸಂಪೂಜ್ಯ, ಎಲ್ಲ ಜಾತಿಯವರು ಪೂಜೆ ಮಾಡಲಿಕ್ಕೆ ಉಂಟು. ಭಕ್ಷ್ಯ ಭೋಜ್ಯಾದಿಭಿ ಶುಭೈ, ಅಡುಗೆ ಮಾತ್ರ ಕ್ಯಾಟ್ರಿಂಗಿಗೆ ತರಬೇಡಿ, ಬೇಕರಿದ್ದಲ್ಲ ಮನೆಯಲ್ಲಿ ಮಾಡಿ ಅಂತಾರೆ. ಭಕ್ಷ್ಯ ಭೋಜ್ಯಾದಿಭಿ ಶುಭೈ ತ್ವಾಂಗಂಧ ಪುಷ್ಪದೂಪಾದಿ ಅನರ್ಭ್ಯಚ್ಚ ಜಗತ್ರೇ ದೇವೈರಪಿ ತದಾನೇಶ ಲಬ್ಧವ್ಯ ನಾಸ್ತಿ ಉಚ್ಚರಿತ್. ನಿನ್ನನ್ನು ಪೂಜೆ ಮಾಡದೆ ಏನು ಸಿಗುವುದಿಲ್ಲ. ಅಭ್ಯರ್ಚಯಂತಿಯೇ ಲೋಕ ಮಾನವಾಸ್ತು ವಿನಾಯಕಂ ತೇ ಚ ಅರ್ಚನೀಯ ಶಕ್ರಾದ್ಯೈ ಭವಿಷ್ಯಂತಿನ ಸಂಶಯ. ಮನುಷ್ಯರು ಯಾರಾದರೂ ಗಣಪತಿ ಪೂಜೆ ಮಾಡಿದರೆ ಅವರನ್ನು ಇಂದ್ರಾದಿಗಳು ಸಹ ಗೌರವಿಸ್ತಾರೆ, ಗಮನಿಸ್ತಾರೆ. ಅಜಂ ಹರಿಂಚ ಮಾಂಚಾಪಿ ಶಕ್ರಮನ್ಯಾನ್ ಸುರಾನಪಿ ವಿಘ್ನೈರ್ ಬಾಧಯಿಸಿ ತ್ವಾಂ ಚೇತ್ ನಾರ್ಚಯಂತಿ ಫಲಾರ್ತಿನ. ನೀನೊಂದೊಮ್ಮೆ ಹಿರಿಶಕ್ತಿಗಳಿಗೆ, ದೇವರಿಗೆ, ದೇವತೆಗಳಿಗೆ, ರುದ್ರನಿಗೆ, ಇಂದ್ರನಿಗೆಲ್ಲ ಅನ್ಯಾಯ ಮಾಡಿದರೆ ನಿನ್ನನ್ನು ನಾಳೆಯಿಂದ ಪೂಜೆ ಮಾಡೋದಿಲ್ಲ ಅಂತ ಜೋರು ಮಾಡ್ತಾರೆ. ಅಂದರೆ ನೀನು ಯಾರಿಗೂ ಪಟರ್ಲು ಕೊಡಲಿಕ್ಕಿಲ್ಲ, ಸುಮ್ಮನೆ ನಿನ್ನನ್ನು ಪೂಜೆ ಮಾಡದಿದ್ದವರಿಗೆ ನೀನು ಸುಮ್ಮನೆ ಬಿಡಲಿಕ್ಕೂ ಇಲ್ಲ ಅಂತ ಭಾಳ ಡೀಟೇಲ್ ಆಗಿ ಯಾರಿಗೆ ವಿಘ್ನ ಎನ್ನುವುದನ್ನು ಚರ್ಚೆ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೀಗ ನಾವು ಗಣಪತಿ ಚೌತಿಯ ದಿವಸ ಚಂದ್ರನನ್ನು ನೋಡಿದರೆ, ಆ ಚಂದ್ರನ ನೋಡಿದರೆ ಹಾಳಾಗಿ ಹೋಗ್ತದೆ ಹೇಳಿಕೊಂಡು ಚಂದ್ರ ಎಳೆಯದ ತಾರೆ ಕೊಟ್ಟ ಶಾಪ ಅದು. ಗಣಪತಿ ಊಟ ಮಾಡಿ ಹೊಟ್ಟೆ ಹೊಡೆದದ್ದಕ್ಕಲ್ಲ, ನಿಜವಾಗಿ ನಡೆದ ಘಟನೆ ಬೇರೆ. ಚಂದ್ರ ಬೃಹಸ್ಪತಿಯ ಹೆಂಡತಿಯನ್ನು ತಾರೆಯನ್ನು ಹಿಡಿದ, ಅಲ್ಲಿಂದ ಬುಧ ಎನ್ನುವ ಮಗ ಹುಟ್ಟಿದ. ಆಗ ತಾರೆ ಚಂದ್ರನಿಗೆ ಶಾಪ ಕೊಟ್ಟದ್ದು, ನಿನ್ನನ್ನು ಭಾದ್ರಪದ ಶುದ್ಧ ಚೌತಿಯನ್ನು ಯಾರಾದರೂ ನೋಡಿದರೆ ಅವರಿಗೆ ಮರ್ಯಾದೆ ಹೋಗಲಿ ನಿನ್ನಾಗೆ ಅಂತ ಹೇಳಿಕೊಂಡು, ಮಾನ ಮರ್ಯಾದೆ ಹೋಗ್ತದೆ ಅಂತ. ಆಗ ಹರಿವಂಶ ಹೇಳ್ತದೆ, ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತಾತ ಸುಕುಮಾರಕ ಮಾರೋದಿ ತವಹ್ಯತ ಸ್ಯಮಂತಕಂ. ಈ ಶ್ಲೋಕಗಳನ್ನು ಚಿಂತನೆ ಮಾಡಿದರೆ ಇದು ಕೃಷ್ಣನ ಚರಿತ್ರೆ. ಕೃಷ್ಣ ಸ್ಯಮಂತಕ ಮಣಿ ತರಲಿಕ್ಕೆ ಹೋದಾಗ ಅದು ಜಾಂಬವಂತನ ಗುಹೆಯಲ್ಲಿ ಇತ್ತು. ಅಲ್ಲಿ ಮಗುವಿಗೆ ಕೊಟ್ಟಿದ್ರು ಆ ಮಣಿಯನ್ನು. ಕೊಟ್ಟು ಈ ಮಾತು ಬರ್ತಾಯಿತ್ತು, ಸಿಂಹ ಪ್ರಸೇನನನ್ನು ಕೊಂದ, ಪ್ರಸೇನನ್ನು ಸಿಂಹ ಕೊಂದ, ಸಿಂಹನನ್ನು ಜಾಂಬವಂತ ಕೊಂದ, ಜಾಂಬವಂತ ತಂದ ಮಣಿ ಇದು ಚೆನ್ನಾಗಿದೆ ಆಡು ಅಂತ. ಕೊನೆಗೆ ಆ ಮಣಿ ಕೃಷ್ಣನ ಕೈಗೆ ಬರ್ತದೆ, ಜಾಂಬವತಿಯು ಕೈಗೆ ಬರ್ತಾಳೆ. ಈ ಮಾತು ಹೇಳಿದರೆ ನಿಮ್ಮ ಮರ್ಯಾದೆ ಉಳಿತದೆ ಅಂತೇಳಿ ಇತಿಹಾಸದಲ್ಲಿ ಹರಿವಂಶದಲ್ಲಿ ಗಮನಿಸಿದ್ದಾರೆ. ಪಕ್ಕದಲ್ಲಿ ಫ್ಯಾಮಿಲಿ ಫೋಟೋ ಹಾಕಿದ್ದೇನೆ, ಭಾಳ ಚಂದವಾದದ್ದು, ನೋಡಲಿಕ್ಕೆ ಹೋಗು ಮುಂದೆ. ಕುಮಾರಶ್ಚ ಕುಮಾರೀಚ ಗಣೇಶಶ್ಚ ವಿನಾಯಕ ಸಿದ್ಧಾಶ್ಚ ಕಿನ್ನರಾಶ್ಚಾಪಿ ಮಂಗಳಂ ಪ್ರತಿಶಂತುನಃ. ನಮಗೆ ಇಡೀ ಫ್ಯಾಮಿಲಿ ಮಂಗಳ ಮಾಡಲಿ ಅಂತ ಸನತ್ ಕುಮಾರ ಸಮೇತ ಪಾರಾಯಣ ಮಾಡಿದೆ. ಶ್ರೀ ಸೀತಾ ರಘುನಾಯಕಶ್ಚ ಗಿರಿಜಾ ಶಂಭುರ್ಗಣೇಶಸ್ತದಾ ನಂದೀಶನ್ಮುಖ ಲಕ್ಷ್ಮಣೌ ಚ ಭರತ ಕಂಜೋದ್ಭವ ಶತ್ರು ಸರ್ವೇ ತೇ ಮುನಯಸ್ಸುರಾಶ್ಚ ದಿತಿಜಾಃ ಸ್ತ್ರೀಯೋನಯೋ ಸದಾ ಶ್ರೀನಯೋನಯೋ ನದ್ಯತ ಶಶಿ ಭಾಸ್ಕರೌ ಚ ಹನುಮಾನ್ ಕುರುವಂತು ನೋ ಮಂಗಳಂ. ಅಲ್ಲಿ ಮಿಸ್ಟೇಕ್ ಆಗಿದೆ, ಒಂದು ಆನಂದ ರಾಮಾಯಣದ ಮಂಗಳ ಶ್ಲೋಕದ್ದು. ನೆಕ್ಸ್ಟ್ ಲಾಸ್ಟ್ 21 ಕ್ಷೇತ್ರಗಳ ಹೆಸರುಂಟು. ಮೋರೇಶ್ವರ, ಪ್ರಯಾಗ, ಕಾಶಿ, ಕಳಂಬ, ದೋಷ, ಪಾಲಿ, ಪಾರಿನೇರ್, ಗಂಗಾ, ಮುಸಲೆ, ರಾಕ್ಷಸ ಭುವನ್, ತೇಯೂರು, ಸಿದ್ಧಟೆಕ್, ರಾಜನಗಾಂವ್, ವಿಜಯಪುರ, ಕಶ್ಯಪಾಶ್ರಮ, ಗಲೇಶ್ವರ, ಲಯಹಾದ್ರಿ, ಮೆರೋಲ್, ಪದ್ಮಾಲಯ, ನಾಮಲ್ಗಾಂವ್, ರಾಜೂರು, ಕುಂಭಕೋಣಂ. ಇಷ್ಟು ಕಡೆಯನ್ನು 21 ಕ್ಷೇತ್ರ ಇದೆ ಅಂತ ಗುರುತಿಸಿದ್ದು ಉತ್ತರ ಭಾರತದವರೆಲ್ಲ. ನೆಕ್ಸ್ಟ್ ಈಗ ಈಗ ಇಷ್ಟೆಲ್ಲ ಮಾಡಿಯೂ ಗಣೇಶ ಪುರಾಣ ಕಾಣಲಿಲ್ಲ ನಿಮಗೆ, ಮುದ್ಗಲ ಪುರಾಣ ನೋಡಲಿಲ್ಲ. ಅಲ್ಲಿ ಬೇಕಾದಷ್ಟೆಲ್ಲ ಉಂಟಲ್ಲಿ ಹೇಳಿದರೆ ಅದು ಪುರಾಣಗಳ ಸಾಲಲ್ಲೇ ಇಲ್ಲ, ಅದು ಯಾರೋ ಬರೆದತ್ತು. ಉಪಪುರಾಣಗಳು ಯಾವುದು? ಇದು 18 ಪುರಾಣ ನಿಮಗೆ ಗೊತ್ತುಂಟು ದೊಡ್ಡದು ಯಾವುದು ಅಂತ. ಇದು ಉಪಪುರಾಣಗಳು ವೇದವ್ಯಾಸರದ್ದಲ್ಲ. ಅನ್ಯಾನ್ಯುಪಪುರಾಣಾನಿ ಮುನಿಭೀ ಕಥಿತಾನಿ, ಅದು ಋಷಿಗಳು ಹೇಳಿದ್ದು. ಆ 18 ಉಪಪುರಾಣಗಳಲ್ಲಿ ಗಣೇಶ ಪುರಾಣ, ಮುದ್ಗಲ ಪುರಾಣ ಸೇರಲಿಲ್ಲ, ಅದು ಡುಪ್ಲಿಕೇಟ್. ಅಲ್ಲೋಪನಿಷತ್ತೆಲ್ಲ ಇದ್ದಾಗೆ. ಉಪನಿಷತ್ತುಗಳು 100 ಗಟ್ಟಲೆ ಇವೆ, ಅದರಲ್ಲಿ ಅಲ್ಲೋಪನಿಷತ್ತು ಸೇರಿದೆ, ಅದು ಅಥೆಂಟಿಕ್ ಅಲ್ಲ, ಯಾರೋ ಡುಪ್ಲಿಕೇಟ್ ಮಾಡಿದ್ದು. ಹಾಗೆ ಕ್ರಿಸ್ತವೇದ ಅಂತ ಹೇಳಿಕೊಂಡಾಗೆ ವೇದದಲ್ಲಿ ಒಂದು ಕ್ರಿಸ್ತವೇದ ಇಲ್ಲ. ನೀವು ಓದಿದ್ದೀರಾ ಕ್ರಿಸ್ತವೇದ ಕೇಳಿದರೆ? ಅದು ಬೈಬಲ್ ಅಂತ ಯಾರು ಹೇಳ್ತಾರೆ, ಅದೆಲ್ಲ ಅಲ್ಲ, ಅದು ವೇದ ಅಲ್ಲ. ಹಾಗೆ ಪುರಾಣ ಅಲ್ಲ, ಅದು ಯಾರೋ ಗೀಚಿದ್ದು, ಅದರದು ಅಥೆಂಟಿಕ್ ಅಲ್ಲ, ಅದು ವಸ್ತು ಅಲ್ಲ ವಾಸ್ತವವಾಗಿ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಉಪಪುರಾಣ ಪಟ್ಟಿಗೆ ಕೊಟ್ಟಿದೆ, ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಕೊಟ್ಟಿದ್ದೇನೆ. ಆದ್ಯಂ ಸನತ್ ಕುಮಾರೋಕ್ತಂ ನಾರಸಿಂಹಂ ತತಃಪರಂ ತೃತೀಯಂ ವಾಯುವೀಯಂಚ ಕುಮಾರೇಣ ಚ ವಾಶಿತಂ ಚತುರ್ಥಂ ಶಿವಧರ್ಮಾಖ್ಯಂ ಸಾಕ್ಷಾತ್ ನಂದೀಶವಾಸಿತಂ ದುರ್ವಾಸೋಕ್ತಂ ಆಶ್ಚರ್ಯಂ ನಾರದೀಯಂ ಅತಃಪರಂ, ಅದು ಬೃಹನ್ನಾರದೀಯ. ನಂದಿಕೇಶ್ವರ ಯುಗ್ಮಂಚ ತಥೈವ ಉಷನ ಸೇರಿತಂ ಕಾಪಿಲಂ ವಾರುಣಂ ಸಾಂಬಂ ಕಾಲಿಕಾಹ್ವಯಮೇವ ಚ ಮಾಹೇಶ್ವರಂ ಕಲ್ಕಿದೈವಂ ಸರ್ವಾರ್ಥಸಿದ್ಧಿದಂ ಪಾರಾಶರೋಕ್ತಮಪರಂ ಮಾರೀಚಂ ಭಾಸ್ಕರಾಹ್ವಯಂ. ಆದಿತ್ಯ ಪುರಾಣ ಸೇರಿ ಇದರಲ್ಲಿ ಎಲ್ಲಿ ಸಹ ಇದು ಒಂದು ಕಡೆ ಅಲ್ಲ, ಕೂರ್ಮ ಪುರಾಣದಲ್ಲಿ ಉಂಟು, ಗರುಡ ಪುರಾಣದಲ್ಲಿ ಉಂಟು ಉಪಪುರಾಣ ಪಟ್ಟಿ. ಇಲ್ಲಿ ಎಲ್ಲಿಯೂ ಗಣೇಶ ಪುರಾಣ ಇಲ್ಲ, ಮುದ್ಗಲ ಪುರಾಣ ಇಲ್ಲ, ಅದು ಹೇಳಿದ್ದು ಸರಿಯಲ್ಲ. ದತ್ತಾತ್ರೇಯ ಪುರಾಣದ ಹಾಗೆ ಅದು ಅಲ್ಲ, ಅದು ಇಲ್ಲ. ನೆಕ್ಸ್ಟ್ ನನಗೆ ಬೈತಾರೆ ನಾಳೆಯಿಂದ ಎಷ್ಟೋ ಜನ, ಇದು ಕೊಡುವುದಿಲ್ಲ, ಇದು ಪೂರ ಸರಿಯಾಗಲಿಲ್ಲ, ಇಲ್ಲಿದ್ದದ್ದು ಸರಿ ಇಲ್ಲ. ಅದಕ್ಕೆ ಅಧಿಕೃತವಾದ ಚಿಂತನೆ ನನಗೆ ಬಂದಿದೆ. 51 ಅಕ್ಷರಗಳ ಶಕ್ತಿಗಳು, ಜೊತೆಯಲ್ಲಿ 51 ಗಣಪತಿಯ ನಾಮಗಳು,
ಅದರ ಪಟ್ಟಿ ಮಾತೃಗಾನ್ಯಾಸ ಉಂಟು, ಅದು ದೇಹದಲ್ಲಿ ಎಲ್ಲಿ ಅಂತ ಅದನ್ನೆಲ್ಲ ನಾನು ಟೇಬಲ್ ಮಾಡಿದ್ದಷ್ಟೇ, ಅದು ಫೈನಲ್ ಮಾಡಲಿಲ್ಲ. ಯಾಕೆಂದರೆ ನನಗೆ ಶುದ್ಧ ಪಾಠ ಸಿಕ್ಕಿದೆ, ಅದನ್ನು ಹಾಕಲಿಲ್ಲ. ಇದು ಡೂಪ್ಲಿಕೇಟ್, ಯಾರಾದ್ರು ಕದ್ದವರಿಗೆ ಅದು ಮಕ್ಕಿ ಇದ್ದ ಹಾಗೆ. ನೋಡಿ ಬರೆಯುವವ ನೊಣ ಸತ್ತದ್ದು ಅಪ್ಪಚ್ಚಿ ಮಾಡಿದ್ದಾನೆ, ಅದನ್ನಲ್ಲಿ ಟ್ರೇಸ್ ಮಾಡಿದ್ದಾನಂತೆ. ಇದೆಂಥದ್ದು ಮಾರೆ, ದಾಸವಾಳ ಪುಷ್ಪದಲ್ಲಿ ನೊಣ ಅಂತ ಕೇಳ್ತಾನಂತೆ. ಹಾಗೆ ಆಗಿದೆ ಕತೆ. ಇರಲಿ, ನೆಕ್ಸ್ಟ್ 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 ಇಷ್ಟು 51 ಕೊಟ್ಟಿದ್ದೇನೆ, ಅದು ಇನ್ನೊಮ್ಮೆ ಸುಗುಣದಲ್ಲಿ ಕೊಡುತ್ತೇನೆ, ಅಲ್ಲಿ ಅದನ್ನು ನೋಡಿಕೊಳ್ಳಿ. ಇದೀಗ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ಅಭಯಂ ವರದಂ ಹಸ್ತೈ ಬಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪ ಕರ್ಣಕಂ ರಕ್ತವಾಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂಚ ಸೃಷ್ಟ್ಯಾದೌ ಪ್ರಕೃತೇ ಪುರುಷಾತ್ ಪರಂ. ಪ್ರಕೃತಿ ಅಂದರೆ ಪಾರ್ವತಿ, ಪುರುಷ ಅಂದರೆ ತತ್ಪುರುಷ, ಅವರಿಂದ ಹುಟ್ಟಿ ಬಂದವನು ಹೇಳೋ ಚಿಂತನೆಯಲ್ಲಿ ಬ್ರಹ್ಮವೈವರ್ತ ಹೇಳ್ತದೆ, ಪುಷ್ಟಿಂ ದದೌ ವಿವಾಹೇನ ಗಣೇಶಾಯ ಮಹಾತ್ಮನೇ ಅಂತ. ಪುಷ್ಟಿ ಎನ್ನುವ ಹೆಂಡತಿಯನ್ನು ಮದುವೆ ಮಾಡಿಕೊಟ್ಟಿದ್ದಾನೆ ಹೇಳಿಯೇ ಬ್ರಹ್ಮಪುರಾಣದಲ್ಲಿ ಬರ್ತದೆ. ಆಗ ಹೇಳಿದ ಸಿದ್ಧಿ ಬುದ್ಧಿ ಇಬ್ಬರಿದ್ದಾರೆ. ಆದ್ದರಿಂದ ಪುಷ್ಟಿ ಅನ್ನೋದು ಬೇರೆ ಉಂಟು, ಅದೇ ಹೆಸರಿನತ್ತು. ಬುದ್ಧಿ ಸರಿಯಾಗಿದ್ದರೆ ಪುಷ್ಟಿ ಇರ್ತದೆ, ಸಿದ್ಧಿ ಆಗಿದ್ದರೆ ಪುಷ್ಟಿ ಆಗ್ತದೆ ಹೇಳಿ. ಅದನ್ನು ಪುಷ್ಟಿ ಸಮೇತನಾದ ಗಣಪತಿಯ ಚಿತ್ರ ಕನೆಗೆ ಹಾಕಿದ್ದೇನೆ. ಮೂಷಕ ಧ್ವಜ ಅಂತ ಎಷ್ಟು ಚೆನ್ನಾಗಿದೆ ಅಂತ ತೋರಿಸಲಿಕ್ಕೆ ಧ್ವಜದಲ್ಲಿ ಮೂಷಕ ಚಿತ್ರ ಹಾಕಿದ್ದೇನೆ. ನೆಕ್ಸ್ಟ್, ಇದು ಒಂದು ನಿಮಗೆ ಕೊಡುಗೆ, ಲಾಸ್ಟ್ ಎಂಡ್. ಕೆಳಗಿನ ಗೆರೆಯನ್ನು ಮೊದಲು ಓದ್ತೇನೆ. ಸರ್ವವಿಘ್ನ ವಿನಾಶಾಯ ಸರ್ವ ಕಲ್ಯಾಣ ಹೇತವೇ ಪಾರ್ವತೀ ಪುತ್ರಾಯ ಗಣೇಶಾಯ ನಮೋ ನಮಃ. ಅಲ್ಲಿಗಾಯ್ತು. ಜ್ಞಾನಾರ್ಥವಾಚಕೋ ಗಶ್ಚ ನಶ್ಚ ನಿರ್ವಾಣವಾಚಕ, ಅಲ್ಲಿ ನಕಾರ ಆಗಿದ್ದರೆ ನಕಾರ ಬೀಳಬೇಕು. ನ ಅಂದರೆ ಗತಿ, ಅದು ಜ್ಞಾನ. ನ ಅಂದರೆ ಆನಂದ. ಜ್ಞಾನ ಮತ್ತು ಆನಂದ, ಈಗ ನಾವು ತಿಳ್ಕೊಂಡದ್ದು ಅರಿವು, ಆದದ್ದು ಖುಷಿ. ತಯೋರೀಶಂ ಪರಂ ಬ್ರಹ್ಮ ಗಣೇಶಂ ಪ್ರಣಮಾಮ್ಯಂ. ನನ್ನ ಗಣೇಶ ಸಮೀಕ್ಷಾ ಎನ್ನುವುದಕ್ಕೆ ಹೆಸರು ಆವತ್ತೇ ಸ್ಟಾರ್ಟಲ್ಲೇ ಬಂತು. ಗಣಪತಿ ಹೇಳುವಾಗ ಮೈತೋಷ್ ಹೇಳಿ ಅದಲ್ಲ ನಂದು ಗಣೇಶ ಅಂದೆ, ಯಾಕೆಂದರೆ ಮಾತುಂಟಂದೆ. ಅದಕ್ಕೆ ಕೊನೆಯಲ್ಲಿ ಹೇಳ್ತಾ ಇದ್ದೇನೆ. ಗ ಅಂದರೆ ಜ್ಞಾನ, ನ ಅಂದರೆ ಆನಂದ. ಅರಿವು ಮತ್ತು ಆನಂದ, ಅರಿವಿನ ಆನಂದ, ಇದು ಗಣೇಶ. ಆ ಗಣೇಶನನ್ನು 7 ವಿಭಕ್ತಿಯಲ್ಲಿ ನೋಡುವ ಒಂದು ಕತೆ. ಗಣೇಶೋ ವಪ್ಪಾಯಾತ್, ಗಣೇಶ ರಕ್ಷಿಸಲಿ. ಪ್ರಣಮತ ಗಣೇಶಂ ಜಗದಿದಂ, ಈ ಊರೆಲ್ಲ ಗಣೇಶನನ್ನು ನಮಿಸಲಿ. ಗಣೇಶೇನ ತ್ರಾತಂ, ಗಣೇಶನಿಂದ ನಮಗೆ ರಕ್ಷಣೆ ಆಗಿದೆ. ನಮೈಹ ಗಣೇಶಾಯ ಮಹತೆ, ದೊಡ್ಡ ಗಣಪನಿಗೆ ನಮಸ್ಕಾರ. ಗಣೇಶಾತ್ ನಾಸ್ತ್ಯನ್ಯತ್, ನಮಗೆ ವಿಘ್ನ ತೆಗಿಲಿಕ್ಕೆ ಗಣೇಶ ಬಿಟ್ಟರೆ ಮತ್ತೆ ಯಾರಿಲ್ಲ. ತ್ರಿಜಗತಿ ಗಣೇಶಸ್ಯ ಮಹಿಮಾ, ಗಣೇಶನ ಮಹಿಮೆ ಎಲ್ಲ ಕಡೆ ಇದೆ. ಗಣೇಶೇ ಮಚ್ಚಿತ್ತಂ ನಿವಸತು, ಗಣೇಶನಲ್ಲಿ ನನ್ನ ಮನಸ್ಸು ಇರಲಿ. ಗಣೇಶತ್ವಮ ಮಾಂ, ಓ ಗಣೇಶ ನನ್ನ ರಕ್ಷಣೆ ಮಾಡು. ಇದು ಸಂಸ್ಕೃತ ಕಲಿಯುವವರಿಗೆ ಮೊದಲ ಪಾಠ. ಇದು ಎಲ್ಲ ಕಡೆಯಲ್ಲಿ ಇಂಥದ್ದು ಶ್ಲೋಕಗಳು ಬರ್ತದೆ. ಬೇರೆ ಬೇರೆ ಪದಗಳನ್ನು ಹಾಕಿಕೊಂಡದೆಲ್ಲ ಕಲೀಲಿಕ್ಕೆ ಉಂಟು. ಅಲ್ಲಿ ಗಣೇಶದಲ್ಲಿ ರಮೇಶೋ ವಪ್ಪಾಯ ಪ್ರಣಮತ ರಮೇಶಂ ಜಗದಿದಂ ರಮೇಶೇನ ತ್ರಾತಂ ಮಮಯ ರಮೇಶಾಯ ಮಹತೆ. ರಮೇಶಾನ್ನಾತ್ಯನ್ಯತ್ರ ಜಗದ್ ರಮೇಶಸ್ಯ ಮಹಿಮಾ ರಮೇಶೇ ಮಚ್ಚಿತ್ತನ್ನಿವಸತು ರಮೇಶ ತ್ವಮಾಂ ಅಂತ ಭಗವಂತನನ್ನು ಹೇಳಿದಾಗ್ತದೆ. ಎಲ್ಲ ಜೀವಗಣಗಳ ಅಧಿಪತಿಯಾದ ಗಣೇಶ ಅಂದರೆ ನಾರಾಯಣನೇ. ನಮ್ಮೆಲ್ಲ ಗಣಗಳ, ಇಡೀ ಜಗತ್ತಿನ ಜೀವಗಣ, ರುಜುಗಣ, ಮನುಷ್ಯಗಣ, ದೇವಗಣ, ಅಸ್ತ್ರಗಣ, ಎಲ್ಲ ಗಣಗಳ ಒಡೆ ಯಾರು? ಅದು ಭಗವಂತ. ಅದರಿಂದ ಭಗವಂತನಲ್ಲಿ ಸರ್ವ ಸಮರ್ಪಣೆ ಮಾಡುತ್ತಾ ಇವತ್ತಿನ ಗಣೇಶ ಮಹಿಮೆಯನ್ನು, ಇದು ವಿಭಕ್ತಿ ಗಣೇಶ ನಿಮಗೆ ಕೊಡುಗೆ. ಇದನ್ನು ರಚನೆ ಮಾಡುವಲ್ಲಿ ಹೆಚ್ಚು ಕೆಲಸ ಮಾಡಿದವರೆಲ್ಲ ಪ್ರೆಸ್ಸಿನವರೆಲ್ಲ ಇದ್ದಾರೆ, ನನಗಿಂತ ಹೆಚ್ಚು ಬೆವರಿಳಿಸಿದವರು. ಹಾಗಾಗಿ ಅವರಿಗೆಲ್ಲ ಮಗದೊಮ್ಮೆ ನಾನು ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ಶ್ರೀಪಾದರು ವಾಸ್ತವವಾಗಿ ಅವಕಾಶದಲ್ಲಿ ಈ ಬಾರಿಯ ಚೌತಿಗೆ ಒಂದು ಮೋದಕ ಕೊಡುವ ಅಂತ, ಮೋದಕ ಅಂದರೆ ಖುಷಿ ಕೊಡುವ ಅಂತ. ಹಾಗಾಗಿ ಅಂತಹ ಖುಷಿಯ ಜೊತೆಯಲ್ಲಿ ಶ್ರೀಪಾದರು